ಹಾರಿಸಿಕೊಂಡಿದ್ದ ವಿಷಯ ಭಜಗೋವಿಂದನು. ಆದಿಶಂಕರಾಚಾರ್ಯರು ವಿರಚಿತ ಸಾಕಷ್ಟು ಗ್ರಂಥಗಳಿದ್ದಾವೆ. ಅದರಲ್ಲಿ ಬಹಳಷ್ಟು ಭಕ್ತರಿಗೆ ಸಂಸ್ಕೃತ ಭಾಷೆ ಗೊತ್ತಿದ್ದರೂ ಕೂಡ ತುಂಬ ಪ್ರಿಯವಾದದ್ದು ಭಜಗೋವಿಂದನು ಅಂತ ಹೇಳಿ ನನ್ನ ಅನಿಸಿಕೆ. ಅದು ಒಂದು ಹಾಡಿನ ರೂಪದಲ್ಲಿದೆ. ನೀವು ಬೇಕಾದರೆ ನಿಮ್ಮ ಯೂಟ್ಯೂಬ್ನಲ್ಲಿ ಭಾರತ ರತ್ನ ಶ್ರೀಮತಿ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರು ತುಂಬ ಸ್ವಾಭಾವಿಕವಾಗಿ ಹೇಳಿದ್ದಾರೆ. ಅದನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಆನಂದ ಆಗುತ್ತೆ. ಅದು ದಯವಿಟ್ಟು ಅವರು ಬಿಡುವು ಮಾಡಿಕೊಂಡು ಅವರನ್ನು ಕೇಳಿ ಭಾಳ ಪ್ರತಿರಸ ತುಂಬಿದೆ. ಅದರಲ್ಲಿ ಭಜಗೋವಿಂದದಿಂದ ಇನ್ನೊಂದು ಹೆಸರಿನಲ್ಲಿ ಮೋಹ ಉಗ್ರ ಅಂತಲೂ ಹೇಳ್ತಾರೆ. ಅದರ ಸಾರಾಂಶ ಏನಪ್ಪ ಅಂದರೆ, ಪ್ರಪಂಚದಲ್ಲಿ ಜನರಿಗೆ ಅತಿಯಾದ ಮೋಹದಿಂದ ದುಃಖಕ್ಕೆ ಈಡಾಗ್ತಾರೆ. ಆ ಅತಿಯಾದದ್ದು ಮೋಹ ಎಲ್ಲೆಲ್ಲಿ ಅಂದರೆ, ಮನದಿ ಮಕ್ಕಳ ಮೇಲೆ, ಆಸ್ತಿ ಅಂತಸ್ತರ ಮೇಲೆ, ಉನ್ನತ ವಿದ್ಯೆ, ಉನ್ನತ ಪದವಿ ಅಧಿಕಾರದ ಮೇಲೆ ಹೆಚ್ಚಿನ ಮೋಹ ಇರೋದ್ರಿಂದ ಅದು ನಮಗೆ ದುಃಖ ಬರುತ್ತೆ ಅಂತೇಳಿ ಈ ಭಜಗೋವಿಂದದಲ್ಲಿ ವಿವರಿಸ್ತಾ ಹೋಗ್ತಾರೆ. ಆ ಭಜಗೋವಿಂದದ ಪುಸ್ತಕ ಮೇಲೆ ಪದ್ಯ ಮತ್ತು ಕೆಳಗೆ ಭಾವಾರ್ಥ ಇದನ್ನು ಕೂಡ ನಮ್ಮ ಪುಸ್ತಕ ಮಳಿಗೆಯಲ್ಲಿದೆ, ಕೊಂಡ್ಕೋಬಹುದು. ಸೊ ಪೂಜ್ಯರು ಭಾರಿಸಿಕೊಂಡಿರುವ ವಿಷಯ ತುಂಬ ಅತ್ಯುತ್ತಮವಾದದ್ದು. ಅವರು ಅದನ್ನು ತಮ್ಮ ಅಮೃತವಾಣಿಯಿಂದ ವಿವರಿಸಲಿದ್ದಾರೆ. ತಮ್ಮ ಅಮೃತವಾಣಿ ನೀಡಬೇಕಂತೇಳಿ ವಿನಂತಿಸಿಕೊಳ್ತೀನಿ. ಜಯರಾಮಕೃಷ್ಣ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಮಾನವರ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರೇ. ಪ್ರೀತಿಯ ಭಕ್ತರೇ, ಇವತ್ತಿನಿಂದ ಇನ್ನು 3 ದಿವಸಗಳ ಕಾಲ ಭಜಗೋವಿಂದಂ ಸ್ತೋತ್ರದ ಅರ್ಥವನ್ನು ನೋಡಿ. ಎಲ್ಲ ಸಾಧು ಸಂತರು, ಮಹಾತ್ಮರು, ಶಾಸ್ತ್ರಗಳು ನಮ್ಮನ್ನು ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾನವ ಜನ್ಮ ದೊಡ್ಡದು, ಅದ ಆಳ ಮಾಡಿಕೊಳ್ಳಬೇಕಿರೋ ಉಚ್ಚಪ್ಪಗಳಿರೋ ಅಂತೇಳಿ. ಸೊ ಅತ್ಯಂತ ಶ್ರೇಷ್ಠವಾದ ಮಾನವ ಜನ್ಮ, ಅದಕ್ಕೆ ಉದ್ದೇಶ ಇರಬೇಕು. ಜಗತ್ತಿನಲ್ಲಿ ನಾವು ಸೃಷ್ಟಿಯನ್ನು ಅವಲೋಕಿಸಿದಾಗ ಪ್ರತಿಯೊಂದು ಕ್ರಿಮಿಕೀಟದಿಂದ ಹಿಡಿದು ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಪ್ರಾಣಿ ಪ್ರಪಂಚ, ಕೀಟ ಪ್ರಪಂಚ, ಸಸ್ಯ ಪ್ರಪಂಚ, ಎಲ್ಲ ಸೃಷ್ಟಿ ಯಾವುದೋ ಒಂದು ವ್ಯವಸ್ಥೆಗೆ ಒಳಗಾಗಿ ಆ ವ್ಯವಸ್ಥೆಯನ್ನು ಮೀರದೆ ನಡೀತಾ ಇದೆ. ಮನುಷ್ಯ ಮಾತ್ರ ಎಲ್ಲವನ್ನ ಮೀರಿ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾವ ಉದ್ದೇಶದಿಂದ ಅದನ್ನು ಮೀರಿ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ? ಯಾಕೆ ಮನುಷ್ಯನಿಗೆ ಆ ಶಕ್ತಿಯನ್ನು ದೇವರು ಕೊಟ್ಟರೆ? ಪ್ರಾಣಿಗೂ, ಈ ಶರೀರ ವ್ಯವಸ್ಥೆಯಲ್ಲಿ ಮನುಷ್ಯನ ಬ್ರೈನ್ಗೂ
ಪ್ರಾಣಿಯ ಬ್ರೈನ್ ಇರತಕ್ಕಂಥ ವ್ಯತ್ಯಾಸ 0.1% ಅಷ್ಟೇ. 99.99% ಎಲ್ಲ ಒಂದೇ, ಬದುಕಕ್ಕೆಲ್ಲ ಬೇಕು. ಆದರೆ ಈ 0.1% ಮಾಡಿದ್ರೆ ಮನುಷ್ಯನನ್ನ ಪ್ರತ್ಯೇಕಿಸಿದೆ. ಮನುಷ್ಯನ ಯೋಚನೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಅವನಿಗೆಲ್ಲ ಧರ್ಮ ಇದೆ, ಪಾಪ ಇದೆ, ಕರ್ಮ ಇದೆ, ಏನೇನು ವೈವಿಧ್ಯತೆಗಳನ್ನ ನಾವು ಈ ಜಗತ್ತಿನಲ್ಲಿ ನೋಡ್ತೀವಿ, ಒಳ್ಳೆಯದು ಕೆಟ್ಟದ್ದು, ಏನೇನು ವೈಭವಗಳು ಇವತ್ತೇನೆಲ್ಲ ವೈಜ್ಞಾನಿಕವಾಗಿ ಮನುಷ್ಯ ಆವಿಷ್ಕಾರವನ್ನು ಮಾಡಿದ್ದಾನೆ, ಏನೆಲ್ಲ ಟೆಕ್ನಾಲಜಿ ಕಂಡುಹಿಡಿದಿದ್ದಾನೆ, ಇದೆಲ್ಲವೂ ಕೂಡ 1.1 ವ್ಯತ್ಯಾಸದಿಂದ ಆಗಿರತಕ್ಕಂಥ ಒಂದು ವೈಚಿತ್ರ್ಯ. ಸೊ ಇಷ್ಟೆಲ್ಲವನ್ನು ಕೊಡಬೇಕಾದ್ರೆ ಭಗವಂತ ಯಾವ ಒಂದು ಉದ್ದೇಶವನ್ನು ಇಟ್ಟು ಈ ಮನುಷ್ಯನಿಗೆ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ನಾವು ಯಾವಾಗ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತೇವೆಯೋ ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಏನಾಗುತ್ತೆ, ವ್ಯಕ್ತವಾಗುತ್ತೆ. ಮಾನವ ಜನ್ಮ ದೊಡ್ಡದು, ಸುಳ್ಳ 84 ಲಕ್ಷ ಯೋನಿಗಳಾದ ಮೇಲೆ ಮಾನವ ಶರೀರ ಬರುತ್ತದೆ. ಬರೀ ಶರೀರ ನಾವು ಎಷ್ಟು ಕಷ್ಟಪಡಬೇಕು ಈ ಮಾನವ ಶರೀರವನ್ನು ಪಡ್ಕೋಬೇಕಾದ್ರೆ 80 ಲಕ್ಷ ಸಾರಿ ಈ ಭೂಮಿಯ ಬಂದು ಪ್ರಾಣಿಗಳಾಗಿ, ಕ್ರಿಮಿಕೀಟಗಳಾಗಿ, ನಾನಾ ರೀತಿಯ ಸಸ್ಯಗಳಾಗಿ ಆ ಎಲ್ಲ ಕಷ್ಟಗಳನ್ನೆಲ್ಲ ಅನುಭವಿಸಿ ಆದ ಮೇಲೆ ನಮಗೊಂದು ಯೋಗ್ಯತೆ ಬರುತ್ತೆ. ಮನುಷ್ಯ ಶರೀರ ತಗೊಳ್ಳೋಕ್ಕೋಸ್ಕರ ನಮ್ಗೆ ಅದು ಬೆಲೆ ಗೊತ್ತಿಲ್ಲ, ಇಷ್ಟೆಲ್ಲ ಅನುಭವಿಸ್ತೀವಿ. ಆ ಮನುಷ್ಯ ಶರೀರ ಬಂದ ಮೇಲೂ ಕೂಡ ಪ್ರಾಣಿಗಳಿಂದ ಎಷ್ಟೋ ಜನ್ಮವನ್ನ ಅನುಭವಿಸಿ ಸ್ವಲ್ಪ ವಿವೇಕವನ್ನು ಮನುಷ್ಯ ಯೋಚನೆ ಮಾಡುವ ಸಾಮರ್ಥ್ಯವನ್ನು ದೇವರು ಕೊಟ್ಟಿರೋದ್ರಿಂದ ಏನ್ ವ್ಯತ್ಯಾಸ ಎಂಬ ಪ್ರಶ್ನೆಯನ್ನು ಕೇಳೋಣ. ಇನ್ನೆಷ್ಟೋ ಜನ್ಮ ಆಗುತ್ತೆ. ಶಂಕರಾಚಾರ್ಯ ಹೇಳ್ತಾರೆ, ಶತಕೋಟಿ ಜನ್ಮ ಪುಣ್ಯದಿಂದ ಮಾಡಿದ ಕರ್ಮದ ಫಲವಾಗಿ ಮನುಷ್ಯನಿಗೆ ವಿವೇಕ ಬರುತ್ತೆ. ಶತಕೋಟಿ ಜನ್ಮ, 1 ಕೋಟಿ ಜನ್ಮ ಅಲ್ಲ, 100 ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯ ವಾಸನೆಯಿಂದ ಮನುಷ್ಯನಿಗೆ ಒಂದು ವಿವೇಕ ಜಾಗೃತ ಆಗುತ್ತೆ. ಅಷ್ಟು ಕಷ್ಟ ಆ ವಿವೇಕವನ್ನು ಪಡ್ಕೊಳ್ಳೋಕ್ಕೋಸ್ಕರ. ಪಡ್ಕೊಂಡ ಮೇಲೆ ಆ ವಿವೇಕವನ್ನು ತಿಳ್ಕೊಂಡ ಮೇಲೆ ಅದನ್ನು ಅನುಷ್ಠಾನ ಮಾಡಿ ಅದರ ಬೆಲೆಯನ್ನು ಪಡ್ಕೊಳ್ಳೋಕೆ ಇನ್ನೆಷ್ಟು ಜನ್ಮಗಳು ಬೇಕು. ಅಷ್ಟು ಸುಲಭ ಇಲ್ಲ. ಬಹುನಾಮ ಜನ್ಮನಾಮಂತೆ ವಾಸುದೇವ ಸಮಂತಿ. ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟೋ ಜನ್ಮಗಳ ಕೊನೆಯಲ್ಲಿ ಪ್ರತಿಯೊಬ್ಬ ಜೀವಿ ಕೂಡ ನಾನೇ ಸರ್ವಸ್ವ ಅಂತ ತಿಳಿದುಕೊಳ್ಳುವ ಜ್ಞಾನಕ್ಕೆ ಬರ್ತದೆ. ಆ ಜ್ಞಾನವನ್ನ ತಿಳ್ಕೊಳ್ಳೋಕ್ಕೋಸ್ಕರ ಮಾನವ ಜನ್ಮ ಇರ್ತಕ್ಕಂಥದ್ದು. ಆ ಉದ್ದೇಶವನ್ನ ನಾವು ಮತ್ತೆ ಮರೆತು ಬಿಡ್ತೀವಿ. ಯದಾಯಿ ಧರ್ಮಸ್ಯ ಯಾನಿ ಭವತಿ ಭಾರತ ಅದ್ಭುತಾನ ಮಧರ್ಮಸ್ಯ ತದಾತ್ಮಾನ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುರ್ಗತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮನುಷ್ಯ ಧರ್ಮದಿಂದ ವಿಮುಖನಾಗಿ ಅಧರ್ಮದಲ್ಲಿ ಪ್ರವೃತ್ತನಾಗ್ತಾನೆ. ಮನುಷ್ಯ ಯಾವಾಗ ಕೂಡ ಅಧರ್ಮದಲ್ಲಿ ಪ್ರವೃತ್ತನಾಗಿದ್ದಾನೆ. ಆ ಸತ್ಸಂಗದಿಂದ ಒಂದೊಂದ್ಸರಿ ಅವನಿಗೆ ಧರ್ಮ ಬೋಧೆ ಬರುತ್ತೆ, ಮತ್ತೆ ಮಾಡ್ತಾನೆ. ಆಗ ಅವನ ಧರ್ಮ ಬುದ್ಧಿಯನ್ನು ಜಾಗೃತಗೊಳಿಸಿ ಮತ್ತೊಮ್ಮೆ ಅವನನ್ನ ಧರ್ಮ ಮಾರ್ಗದಲ್ಲಿ ಪ್ರವೃತ್ತ ಮಾಡಲು ಭಗವಂತ ಭೂಮಿಯ ಮೇಲೆ ಬರುತ್ತಾನೆ. ಆಗ ಬಂದು ತಾನು ಆ ಜೀವನವನ್ನು ನಡೆದು ಮನುಷ್ಯರಿಗೆ ಆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಆಗ ಮನುಷ್ಯರಿಗೆ ಅದರಲ್ಲಿ ಶ್ರದ್ಧೆ ಬರುತ್ತೆ. ಶ್ರದ್ಧೆ ಬಂದಾಗ ಏನಂತಾರೆ, ನಾವೆಲ್ಲ ನೋಡ್ತೀವಿ. ರಾಮ ಬಂದಾಗ, ಶ್ರೀಕೃಷ್ಣ ಬಂದಾಗ, ಶಂಕರಾಚಾರ್ಯರು ಬಂದಾಗ, ರಾಮಕೃಷ್ಣ ಬಂದಾಗ ಪ್ರತಿಯೊಂದು ಸರಿಯೂ ಕೂಡ ಧರ್ಮ ಉನ್ನತಿ ಆಗ್ತಾ ಇದೆ. ಮತ್ತೆ ಮನುಷ್ಯರು ಆ ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾದರೆ ಆ ಧರ್ಮ ಮಾರ್ಗ ಹೇಳಿದ್ರೆ ಮುಕ್ತಿಯ ಪದವನ್ನು ಬರ್ತದೆ. ಧರ್ಮ ಮಾರ್ಗ ಅಂದರೆ ಮುಕ್ತಿಯ ಮಾರ್ಗವೇ. ಮನುಷ್ಯ ಶಾಶ್ವತವಾದ ಸುಖವನ್ನು ಬಯಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ಗೊತ್ತಿಲ್ಲ. ಅದನ್ನ ಸ್ಪಷ್ಟವಾಗಿ ತಿಳಿಸಿಕೊಡಲು ಬರ್ತಾ ಇದ್ದಾರೆ. ಅದರಿಂದ ಅಂಗ ಬಂದಂಥ ಮಹಾಪುರುಷರಲ್ಲಿ ಶಂಕರಾಚಾರ್ಯರು ಕೂಡ ಒಬ್ಬರು. ಅವರು ಬಂದು ಮಾನವನ ಘನತೆ ಏನು, ಮಾನವನ ಜನ್ಮ ಯಾಕೆ ಶ್ರೇಷ್ಠ, ಆ ಮಾನವ ಜನ್ಮವನ್ನು ಯಾವ ರೀತಿ ನಾವು ಉಪಯೋಗಿಸಿಕೊಳ್ಬೇಕು, ಯಾವ ರೀತಿ ಉಪಯೋಗಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಅಂದು ಬಂದಾಗ ಒಂದು ಸಾರಿ ಶಂಕರಾಚಾರ್ಯರು ಕಾಶಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹಣ್ಣು ಮುಗಿದ ವಯಸ್ಸಾಗಿದೆ, ಇನ್ನೇನು ಸಾವು ಹತ್ರ ಬಂದಿದೆ. ಆ ಸಮಯದಲ್ಲಿ ಅವನು ವ್ಯಾಕರಣವನ್ನ ಕಲಿಯಲು ಪ್ರಯತ್ನ ಮಾಡ್ತಾ ಇದ್ದಂತೆ. ಅದನ್ನು ನೋಡಿ ಶಂಕರಾಚಾರ್ಯರಿಗೆ ಕನಿಕರ ಉಂಟಾಯಿತು. ಆ ಕನಿಕರ ಉಂಟಾದಾಗ ಅವರ ಹೃದಯದಲ್ಲಿ ಆ ಜ್ಞಾನ ಅನ್ನೋದು ಅನಾಗಿ ಬರುತ್ತೆ. ಹೇಗೆ ಕರುಗಳನ್ನು ನೋಡಿದ ತಕ್ಷಣ ಹಸುವಿನಲ್ಲಿ ಹಾವು ತಾನಾಗಿ ಬರುತ್ತೋ ಆ ಜ್ಞಾನದ ಒಂದು ಸ್ಫುರಣ
ಶ್ರೇಷ್ಠವಾದ ಒಂದು ಜ್ಞಾನವನ್ನು ಸರಳ ರೂಪದಲ್ಲಿ ಕೊಟ್ಟರು. ನಮ್ಮ ಹಿಂದೂ ಧರ್ಮದಲ್ಲಿ 3 ಪ್ರಸ್ಥಾನತ್ರಯಗಳು ಅಂತ ಕರೀತಾರೆ. ಒಂದು ಉಪನಿಷತ್ತುಗಳು, ಇನ್ನೊಂದು ಭಗವದ್ಗೀತೆ, ಇನ್ನೊಂದು ಬ್ರಹ್ಮಸೂತ್ರ ಭಾಷೆಗಳು. ಅದೆಲ್ಲ ತುಂಬ ಅತ್ಯಂತ ಮೇಧಾವಿಗಳಿಗೆ ಮಾತ್ರ ಅರ್ಥ ಆಗತಕ್ಕಂಥ ಗ್ರಂಥಗಳು. ಮಾನವ ಜೀವನ ಉದ್ದೇಶ ಮುಕ್ತಿಯನ್ನು ಪಡೆಯುವುದು, ಯಾಕೆ ಬಂಧನದಲ್ಲಿದ್ದಾರೆ, ಯಾಕೆ ಯಾವ ರೀತಿ ಮುಕ್ತಿಯನ್ನು ಪಡೆಯಬೇಕು, ಬಂಧನ ಅಂದ್ರೇನು, ಮುಕ್ತಿ ಅಂದ್ರೇನು, ನಾನಾ ರೀತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದದನ್ನ ಬಹಳವಾಗಿ ಚರ್ಚೆ ಮಾಡಿರ್ತಕ್ಕಂಥ ಉಪನಿಷತ್ತುಗಳು. ಅದನ್ನು ಅರ್ಥೈಸಲು ಶಂಕರಾಚಾರ್ಯರು ಅತ್ಯಂತ ಶ್ರೇಷ್ಠವಾದ ವ್ಯಾಖ್ಯಾನಗಳನ್ನು ಬರೆದರು. ಆಮೇಲೆ ಭಗವದ್ಗೀತೆಗಳ ಬರೆದರು, ಆಮೇಲೆ ಬ್ರಹ್ಮಸೂತ್ರಗಳು ಬರೆದರು, ಆಮೇಲೆ ಅದನ್ನು ಕೂಡ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಪ್ರಕರಣ ಗ್ರಂಥಗಳು ಅಂತೇಳಿ ಬರೆದರು. ಆ ಎಲ್ಲ ಓದೋದಕ್ಕಿಂತ ಮುಂಚೆ ಭಾಷೆಗಳನ್ನು, ಆ ಗ್ರಂಥಗಳನ್ನು ಓದಿ ಪ್ರಿಲಿಮಿನರಿ ಟೆಕ್ಸ್ಟ್ ಅಂತ ಕರೀತಾರೆ. ಅದನ್ನೆಲ್ಲ ಓದಿ ಆದಮೇಲೆ ಅದನ್ನು ಅರ್ಥ ಮಾಡಲಿಕ್ಕೆ ಒಂದು ಯೋಗ್ಯತೆ ಬೇಕು. ಇವೆಲ್ಲ ನಮ್ಮಿಂದ CET, ನೀಟು, ಇವೆಲ್ಲ UPSC ಟೆಸ್ಟ್ಗಳೆಲ್ಲ ಮಾಡಬೇಕಾದ್ರೆ ಪ್ರಿಲಿಮಿನರಿ ಟೆಸ್ಟ್ಗಳು ಇರುತ್ತೆ. ಆ ಟೆಸ್ಟ್ಗಳು ಪಾಸ್ ಮಾಡಿದ ಮೇಲೆ ಆ ನೀಟ್ ಎಕ್ಸಾಮ್ ಮಾಡಿದ್ರೆ ನಮಗೆ ಯೋಗ್ಯತೆ ಬರುತ್ತೆ. ಅದೇ ರೀತಿ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೂ ಕೂಡ ಕೆಲವು ಯೋಗ್ಯತೆಗಳು ಬೇಕು. ಅದಕ್ಕೆ ಪ್ರಕರಣ ಗ್ರಂಥಗಳು, ಅದನ್ನು ಕೂಡ ಯಾರು ಪಂಡಿತರೋ, ಶಾಸ್ತ್ರವನ್ನ ತಿಳಿದುಕೊಂಡರೋ, ಜ್ಞಾನಿಗಳು, ಸಂಸ್ಕಾರವುಳ್ಳವರು ಅವರು ಮಾತ್ರ ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಯೋಗ್ಯತೆ ಇರುತ್ತೆ. ಸೊ ಅದರಿಂದ 80% ಯಾರು ಕೂಡ ಅದೊಂದು ವ್ಯವಸ್ಥೆಯಲ್ಲಿ ಇರಲ್ಲ. ಜೀವನ ಬದುಕಿದ್ರೆ ಸಾಕು, ಎಲ್ಲ ಕಾಲದಲ್ಲೂ ಅಷ್ಟೇ ಬದುಕಿದ್ರೆ ಸಾಕು ಅನ್ನೋರಿಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಯಾವ ರೂಪದಲ್ಲಿ ಕೊಡಬೇಕು ಅಂತೇಳಿ ಅವರು ಈ ಸರಳವಾದ ಸುಂದರವಾದ ಶ್ಲೋಕಗಳ ಮುಖಾಂತರ, ಭಜನೆಯ ಮುಖಾಂತರ ಅವರು ಜ್ಞಾನವನ್ನು ಕೊಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಸ್ತೋತ್ರಗಳು ಅಂತ ಕರೀತಾರೆ. ಅಂತ ಸ್ತೋತ್ರಗಳಲ್ಲಿ ಭಜಗೋವಿಂದ ಸ್ತೋತ್ರವೂ ಕೂಡ ಒಂದು. ಏನೇನು ಶಾಸ್ತ್ರಗಳ ಸಾರ ಇದೆಯೋ ಆ ಎಲ್ಲ ಶಾಸ್ತ್ರಗಳ ಸಾರವನ್ನ ಆ ಮುದುಕನನ್ನ ಉದ್ದೇಶವಾಗಿಟ್ಟುಕೊಂಡು ಸಾಮಾನ್ಯವಾದ ಜನರಿಗೆ ಆ ಶಾಸ್ತ್ರಗಳ ಸಾರವನ್ನು ಶಂಕರಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಂಡು ಸ್ವಲ್ಪ ನಮಗೆ ಸಾಮಾನ್ಯವಾದ ಒಂದು ಜ್ಞಾನ ಬೇಕು, ಒಂದು ಆಸಕ್ತಿ ಬೇಕು, ತಿಳ್ಕೋಬೇಕು, ಒಂದು ಹಂಬಲ ಇರಬೇಕು. ಇದನ್ನು ಅರ್ಥ ಮಾಡ್ಕೊಂಡು ಅಂತ ಹೇಳಿದ್ರೆ ಎಲ್ಲ ಏನೇನು ಭಗವದ್ಗೀತೆಯಲ್ಲಿ ಯಾವ ಒಂದು ಉದ್ದೇಶವನ್ನು ಹೇಳಿದರೋ, ಜ್ಞಾನವನ್ನು ಹೇಳಿದರೋ, ಯಾವ ಸಾಧನಾ ಮಾರ್ಗವನ್ನು ಹೇಳಿದರೋ ಅದೇ ಮಾರ್ಗವನ್ನು ಇದು ಕೂಡ ಹೇಳಿದ್ದಾರೆ. ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ತತ್ವವನ್ನೇ ಹೇಗೆ ತಾಯಿ ಎಲ್ಲ ಮಕ್ಕಳಿಗೆ ಅನ್ನವನ್ನು ಕಲಿಸಿ ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ರುಚಿ ಮಗು ತಿನ್ನುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೋ ಆ ಸಾರವನ್ನು ಇದನ್ನ ಯಾರು ಅರ್ಥ ಮಾಡ್ಕೊತಾರೋ ಅವ್ರು ಯಾವುದೇ ಶಾಸ್ತ್ರ ಓದಬೇಕಾಗಿಲ್ಲ. ಅವ್ರ ಮುಕ್ತಿ ಕೂಡ ಸುಲಭವಾಗುತ್ತೆ. ಯಾರ ಯೋಗ್ಯತೆ ಇದೆಯೋ ಅಂಥವರು ಆ ಮುಖಾಂತರ ಹೋಗ್ಬೇಕು. ಯಾರ ಯೋಗ್ಯತೆ ಇಲ್ಲವೋ ಅವರು ಈ ಶಾಸ್ತ್ರ ಗ್ರಂಥಗಳನ್ನ ಸಾರವನ್ನು ಈ ಮುಖಾಂತರವೇ ತಿಳಿದುಕೊಳ್ಳಬಹುದು. ಅದಕ್ಕೋಸ್ಕರ ಈ ಶ್ಲೋಕಗಳು, ಈ ಸ್ತೋತ್ರಗಳು ಬಹಳ ಮುಖ್ಯ. ಮುದುಕನನ್ನ ಉದ್ದೇಶವಾಗಿ ಕೊಂಡೊಯ್ಯುತ್ತದೆ. ಅದಕ್ಕೆ ಮೋಹ ಮುದ್ಗರ ಅಂತ ಕರೀತಾರೆ. ಭಜಗೋವಿಂದಂ ಅಂತೇಳಿ ಮೊದಲನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಅದೇ ತುಂಬಾ ಪ್ರಸಿದ್ಧಿಯಾಗಿದೆ. ಆದ್ರೆ ಇದು ಇನ್ನೊಂದು ಅರ್ಥ ಇದೆ, ಮೋಹ ಮುದ್ಗರ ಅಂತೇಳಿ. ಮೋಹ ಮುದ್ಗರ ಅಂತ ಹೇಳಿದ್ರೆ ಸುತ್ತಿಗೆ ಅಂತ. ಏಕೆ ನಾವು ಯಾವುದೋ ಒಂದು ವಸ್ತುವನ್ನು ಮುರಿಬೇಕಾದ ಇಫೆಕ್ಟ್ ಕೊಟ್ಟಾಗ ನಾನಾ ಸರಿ ಇಟ್ಕೊಂಡಾಗ ಏನಾಗುತ್ತೆ, ಆ ವಸ್ತು ದುರ್ಬಲವಾಗಿ ಮುರಿದು ಹೋಗುತ್ತೆ. ಅದೇ ರೀತಿ ಈ ವಿವೇಕವನ್ನು ನಾವು ಮತ್ತೆ ಮತ್ತೆ ಮನನ ಮಾಡಿ 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 ಏನಾಗುತ್ತೆ, ಈ ಸಂಸಾರದ ಗಂಟು ಇದೆಯಲ್ಲ ಅದು ದುರ್ಬಲವಾಗಿ ಮುರಿದು ಹೋಗಿ ನಮಗೆ ಮುಕ್ತಿ ಸಿಗುತ್ತೆ. ಅದಕ್ಕೆ ಮೋಹ ಮುದ್ಗರ ಅಂತ ಕರೆದಿದ್ದಾರೆ. ಇಲ್ಲಿ ವಿವೇಕದ ಎಫೆಕ್ಟನ್ನು ಕೊಡಬೇಕು. ಆ ವಿವೇಕದ ಎಫೆಕ್ಟನ್ನು ಕೊಡಬೇಕಂದ್ರೆ ಅದನ್ನ ನಾವು ಮೊದಲು ಗ್ರಹಿಸಬೇಕು, ಅದನ್ನ ನಾವು ಸ್ವೀಕಾರ ಮಾಡಬೇಕು, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅದು ಬಹಳ ಮುಖ್ಯ. ಯಾವಾಗ ನಮಗೆ ಬರುತ್ತೋ ಆಮೇಲೆ ಈ ಮೋಹವನ್ನು ನಾವು ಕಳೆದುಕೊಳ್ಬಹುದು. ಅದನ್ನು ಈ ಶಂಕರಾಚಾರ್ಯರು ಆ ಮುದುಕನನ್ನು ಉದ್ದೇಶವಾಗಿಟ್ಟುಕೊಂಡು ಈ ಎಲ್ಲ ಶ್ಲೋಕಗಳನ್ನು ಹೇಳಿದ್ದಾರೆ. ಈ ಎಲ್ಲ ಶ್ಲೋಕ ಸುಮಾರು 31 ಶ್ಲೋಕಗಳಿದೆ. ಆ 31 ಶ್ಲೋಕಗಳನ್ನ ಒಬ್ಬರು ತುಂಬಾ ಚೆನ್ನಾಗಿ ಡಿವೈಡ್ ಮಾಡಿದ್ದಾರೆ. ಯಾವ ಯಾವ ಉಪದೇಶಗಳನ್ನ ಈ ಶ್ಲೋಕಗಳು ಕೊಟ್ಟಿದೆ ನಮ್ಮ ಅರಿವಿಗೆ ಬರಬೇಕು. ಅದನ್ನು ನಾವು ಡಿವೈಡ್ ಮಾಡಿಕೊಂಡು ಆ ರೀತಿಯ ಜ್ಞಾನವನ್ನು ಅದೆಲ್ಲ ಸಬ್ಲಿಮೇಟ್ ಮಾಡಿದ್ದಾರೆ.
ಎಲ್ಲವೂ ವಿಭಾಗಿಸಿ ಅದು ಏನೇನು ಅರ್ಥ ಇದೆ, ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಅರ್ಥ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ಅಂತ ಹೇಳಿದ್ರೆ ಕೊನೆಗೆ ಮೋಕ್ಷ ಸಿಗುತ್ತೆ. ಅದರಿಂದ ಈ 4 ಭಾಗಗಳನ್ನು ಮಾಡಿದರೆ ಒಂದು ಅಂತ ಹೇಳಿದ್ರೆ ಇಹ ಜೀವನದ ನಶ್ವರತೆಯನ್ನು ತೋರಿಸುವ ಶ್ಲೋಕಗಳು. ಈ ಜಗತ್ತು ಯಾರು ಕೂಡ ಶಾಶ್ವತ ಅಂತ ಹೇಳಿಲ್ಲ. ಅನಾದಿ ಕಾಲದಿಂದ ಉಪನಿಷತ್ತಿಂದ ಹಿಡಿದು ಇವತ್ತು ರಾಮಕೃಷ್ಣರನ್ನು ಪ್ರತಿಯೊಬ್ಬರು ಕೂಡ ಹೇಳಿದ್ರು ಇದು ಅಶಾಶ್ವತವಾದ ಜಗತ್ತು. ಒಂದು ದಿವಸ ರಾಮಕೃಷ್ಣರು ಹೃದಯ ಹೇಳ್ತಾರೆ, ನೋಡುವುದು ಈ ಜಗತ್ತೇನಾದರೂ ಸತ್ಯವಾಗಿದ್ದರೆ ನಾವು ಇಡೀ ಕಾಮಾರವನ್ನೇ ಬಂಗಾರದಾಗಿ ಕನ್ವರ್ಟ್ ಮಾಡಿಬಿಡ್ತಾ ಇದ್ದ ಆ ಶಕ್ತಿ ನನಗಿದೆ. ಆದರೆ ಏನ್ ಮಾಡೋದು, ಈ ಜಗತ್ತು ಅನಿತ್ಯವಾದದ್ದು. ಅನಿತ್ಯ ಅಂತ ಹೇಳಿದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಇದೆ ಆದರೆ ಹುಡುಕಿದ್ರೆ ಸಿಗಲ್ಲ. ನಾವು ಅದನ್ನು ಸರಿಯಾಗಿ ವಿವೇಚನೆ ಮಾಡಿ ಪರೀಕ್ಷೆ ಮಾಡಿ ನೋಡಿದಾಗ ಅದು ಇಲ್ಲ. ಆದರೆ ಪ್ರತಿಯೊಂದು ಅನುಭವಕ್ಕೂ ಕೂಡ ನಮಗೆ ಅದು ಸಿಗುತ್ತೆ. ನಿತ್ಯವೂ ಕೂಡ ಇದರ ಸುಖ ದುಃಖವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅದು ಸತ್ಯದಾಗೆ ತೋರುತ್ತೆ. ಆದರೆ ವಿವೇಚನೆಯನ್ನು ಮಾಡಿದಾಗ, ಅದನ್ನು ಪರೀಕ್ಷೆಯನ್ನು ಮಾಡಿದಾಗ ಅದಿರಲ್ಲ, ಇದ್ದಲ್ಲಿ ಕಾಣುತ್ತೆ. ಎಷ್ಟು ಅದ್ಭುತವಾದ ಮಾಯೆ. ಯಾವುದನ್ನು ನಾವು ಅನುಭವಿಸ್ತೋ ಅದೆಲ್ಲ ಸತ್ಯ ಅಂತ ನಾವು ನಂಬ್ತಾ ಇದ್ದೀವಿ. ಆಕಾಶ ನೀಲಿ ಬಣ್ಣದ್ದಾಗಿದೆ, ನಾವು ಆಕಾಶ ಹುಡುಕಂತ ಹೋದ್ರೆ ಅದು ಯಾವ ಬಣ್ಣವೇ ಇಲ್ಲ. ಆದರೆ ದೂರದಿಂದ ಏನು ಕಾಣುತ್ತೆ, ನಮಗದು ನೀಲಿ ಬಣ್ಣದಾಗ ಕಾಣುತ್ತೆ. ನಮಗೆ ಭೂಮಿ ಸ್ಥಿರವಾಗಿ ಕಾಣುತ್ತೆ. ನಾವು ಅದನ್ನು ವಿಚಾರ ಮಾಡಿ ನೋಡಿದ್ರೆ ಎಷ್ಟು 1000 ಕಿಲೋಮೀಟರ್ ಪರ್ ಅವರ್ ಸುತ್ತಾ ಇದೆ ತನ್ನ ಕಕ್ಷೆಗಳಲ್ಲಿ. ಆದರೆ ನಮ್ಗೊಂದು ಚೂರು ಕೂಡ ಅನುಭವ ಬರ್ತಾ ಇದೆ, ಭೂಮಿ ಅಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ. ನಮಗೊಂದು ಏರೋಪ್ಲೇನ್ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಸ್ಪೀಡ್ ಇಟ್ಕೊಂಡಿರ್ತಾರೆ. 1000 ಕಿಲೋಮೀಟರ್ ಪರ್ ಗಂಟೆ 24 ಗಂಟೆ ಓಡಾಡ್ತಾ ಇದ್ದು ನಮಗೆ ಅನುಭವಕ್ಕೆ ಇಲ್ಲ. ಯಾಕೆ ನಾವು ಯಾವತ್ತೂ ಕೂಡ ವಿಚಾರ ಮಾಡಲಿಲ್ಲ, ಅಷ್ಟು ದೊಡ್ಡದಾಗಿದೆ. ಅದರಲ್ಲಿ ನಾವೊಂದು ಚಿಕ್ಕ ವಸ್ತುವಾದಂತೆ ಇದು ತಿರುಗೋದು ನಮಗೆ ಗೊತ್ತಿಲ್ಲ. ಅದೇ ರೀತಿ ವಿಚಾರ ಮಾಡಿದಾಗ ಇಂತೆಂಥ ಅತ್ಯಂತ ಶ್ರೇಷ್ಠವಾದ ವಸ್ತುಗಳು ಕೂಡ ಈ ಜಗತ್ತಿಂದ ಕಣ್ಮರೆಯಾಗಿ ಹೋಗುತ್ತೆ. ಆ ಕಣ್ಮರೆಯಾಗಿ ಹೋಗ್ಬೇಕಂದ್ರೆ ಅವಾಗ ನಮಗೆ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಗಬೇಕಂದ್ರೆ ನಾವು ಆ ಜ್ಞಾನದ ಪರಿಚಯವನ್ನು ಮಾಡಿಕೊಳ್ಬೇಕು. ಈಗ ನಾವು ಅಜ್ಞಾನದ ನೆಲೆಯಲ್ಲಿರುತ್ತಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ನಮಗೆ ಸತ್ಯವಾಗಿ ಪರಿಗಣಿಸ್ತಾ ಇದೆ. ವಿಚಾರ ಮಾಡಿದಾಗ ಯಾವುದಿರಲ್ವೋ, ವಿಚಾರ ಮಾಡಿ ಆದ್ಮೇಲೂ ಕೂಡ ಯಾವುದಿರುತ್ತೋ ಅದು ಸತ್ಯ, ಯಾವುದಿರಲ್ವೋ ಅದು ನಿತ್ಯ. ಈ ಜಗತ್ತಿನ ಅವಸ್ಥೆಯೂ ಅಷ್ಟೇ. ಅದನ್ನೇ ಉಪನಿಷತ್ತುಗಳು ವಿಚಾರ ಮಾಡಿ ವಿಭಾಗ ಮಾಡಿ 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 ಕೊನೆಗೆ ಯಾವುದು ಬದಲಾವಣೆ ಆಗುವ ಅಂತ ಸ್ಥಿತಿಗೆ ಬಂದು ಸಮಾಧಿ ಅಂತ ಕರೀತಾರೆ. ಸಮಾಧಿಯಲ್ಲಿ ಸತ್ಯದ ಗೋಚರ ಆಗುತ್ತೆ. ಮನುಷ್ಯನೋಗಿ ಸ್ಟಾಪ್ ಮಾಡ್ತಾರೆ. ಅಪ್ರಾಪ್ಯ ಮನಸಃ ಸಹ, ಮನಸ್ಸು ಈ ಜಗತ್ತಿನ ಸತ್ಯವನ್ನು ಹುಡುಕ್ತಾ ಹುಡುಕ್ತಾ ಹೋಗಿ 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 ಕೊನೆಗೆ ಸ್ಟಾಪ್ ಆಯಿತು. ಅದಕ್ಕೆ ಮುಂದೆ ಅದಕ್ಕೆ ಹೋಗಕ್ಕಾಗಲಿಲ್ಲ. ಅದು ಸತ್ಯದ ನೆಲೆ. ಯಾವ್ಯಾವ ಬದಲಾವಣೆ ಆಗುತ್ತೋ ಅದ್ಯಾವುದೂ ಕೂಡ ಸತ್ಯ ಅಲ್ಲ. ಆದರೆ ಸತ್ಯದ ಹಾಗೆ ಕಾಣುತ್ತೆ, ಅದು ಮಾಯೆ. ಆ ಮಾಯೆ ಯಾಕೆ ಬಂತು ಅಂತ ಯಾರು ಗೊತ್ತಿಲ್ಲ. ಆದರೆ ಮಾಯೆಯಿಂದ ಯಾಕೆ ಪಾರಾಗ್ಬೋದು ಅಂತೇಳಿ ಈ ಎಲ್ಲ ಮಹಾಪುರುಷ ಹೇಳ್ತಾರೆ. ಈ ಮೋಹದಿಂದಲೇ ನಾವು ಈ ಮಾಯೆಯನ್ನು ಒಪ್ಪಿಕೊಂಡಿದ್ವಿ. ಇಲ್ಲಿ ಬರ್ತಕ್ಕಂಥ ಸುಖ ದುಃಖಗಳನ್ನೆಲ್ಲ, ನಾವು ನಂಬುಗಳೆಲ್ಲ, ಪ್ರತಿಯೊಂದು ಅನುಭವವನ್ನು ಕೂಡ ನಾವು ನಂಬಿದ್ವಿ. ಆ ನಂಬಿಕೆಯನ್ನು ಕೊಡಬೇಕಾದ್ರೆ ವಿವೇಕ ಬೇಕು. ವಿವೇಕಾನಂದರೆಲ್ಲ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ. ಈಗ ಡಿಇನ್ಫ್ಲೂಯೆನ್ಸ್ ಮಾಡಬೇಕು. ಈ ಜಗತ್ತು ನಂಬಿಕೆ ನಾವು ಯಾಕೆ ನಂಬಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಇದು ನಂಬಿಕೆಗೆ ಯೋಗ್ಯವಾದದನ್ನು ನಾವು ನಂಬಿದ್ವಿ, ಅದನ್ನೇ ಮಾಯಾ ಅಂತ ಹೇಳ್ತಾರೆ. ಇಲ್ಲಿ ಆ ವಿಚಾರಗಳೆಲ್ಲ ಹೇಳ್ತಾರೆ. ಈ ಸತ್ಯ, ಜಗತ್ತಿನ ಸತ್ಯತೆ ಏನು, ಆ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ಮನುಷ್ಯನಿಗೆ ವೈರಾಗ್ಯ ಉಂಟಾಗುತ್ತೆ. ವೈರಾಗ್ಯ ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಆಸಕ್ತಿಯನ್ನು ಕಳ್ಕೊತಾನೆ, ಮನಸ್ಸು ಫ್ರೀ ಆಗುತ್ತೆ. ಆಗ ಅವನು ಸತ್ಯವನ್ನು ಹುಡುಕಿ ಹೊರಡ್ತಾನೆ. ಇದು ಹೇಳ್ತಕ್ಕಂಥ ಕೆಲವು ಶ್ಲೋಕಗಳಿದೆ. ಆದರೆ 2ನೇ ಶ್ಲೋಕಗಳಿದೆ ಪರಮಾರ್ಥ ಸಾಧನೆಗೆ ಬೇಕಾದ ವಿಚಾರ ವಿಮರ್ಶೆಗಳನ್ನು ಹೇಳತಕ್ಕಂಥ ಸತ್ಯಗಳು. ಬರೀ ಈ ಜಗತ್ತಿನ ನಶ್ವರತೆಯನ್ನು ತಿಳುವಳಿಕೆ ಸಾಲದು. ಈ ಜಗತ್ತಿನಲ್ಲಿ ಯಾವುದೋ ಸತ್ಯ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೋಬೇಕು. ಮನಸ್ಸಿಗೆ ಕಸರತ್ತನ್ನು ಕೊಡಬೇಕು. ನೋಡಿ, ಫಸ್ಟು ಬೆಣ್ಣೆ ನನಗೆ ಕಾಣಲ್ಲ, ಮೊಸರಲ್ಲಿ ಬೆಣ್ಣೆ ಇದೆ. ಪ್ರತಿ ದಿವಸ ಕೂಡ ನಾವು ಕಡ್ದು ಹೋಗ್ಬಿಡ್ತಾರೆ. ಕಡ್ದಾಗ ಮಾತ್ರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಬೆಣ್ಣೆ ಮೇಲೆ ಬರುತ್ತೆ. ಅದು ಕೂಡ ನಾವು ಮೊಸರನ್ನ ಕುಡಿದ್ರೆ ನಮಗೆ ಗೊತ್ತಾಗಲಿಲ್ಲ ಬೆಣ್ಣೆ ಇದೆ ಅಂತ.
ಅದು ಗಟ್ಟಿ ಕೂಡ ಇರಲ್ಲ. ಆದರೆ ಯಾವಾಗ ಅದನ್ನ ಕಡಿತವೋ ಕಣ್ಣಿಗೆ ಕಾಡದೇ ಇರ್ತಕ್ಕಂಥ ಬೆಣ್ಣೆ ಮೇಲೆ ತೇಲಿಬರುತ್ತೆ, ಅದನ್ನೆಲ್ಲ ತೆಗೆದು ಗಟ್ಟಿ ಆಗುತ್ತೆ. ಅದೇ ರೀತಿ ನಮ್ಮ ಅಂತರಾಳಕ್ಕೆ ಹೋಗಿ ನಾವು ಶಾಸ್ತ್ರಗಳ ಸಹಾಯದಿಂದ, ಗುರುಗಳ ವಾಕ್ಯದಿಂದ ನಮ್ಮ ಮನಸ್ಸನ್ನ ಕಡುಗೋಲಿನಾಗಿ ಚೆನ್ನಾಗಿ ಕಡಿತು ಅಂತ ಹೇಳಿದ್ರೆ, ಯಾವ ಜ್ಞಾನ ನಮಗೆ ಇವತ್ತಿಲ್ಲವೋ ನಾಳೆ ಆ ಜ್ಞಾನ ಬರುತ್ತೆ. ಅದು ವಿಚಾರದ ಮುಖಾಂತರ ಅಂತ ವಿಚಾರಗಳನ್ನ ಹೇಳ್ತಕ್ಕಂಥ ಸತ್ಯದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಚಾರ ವಿಮರ್ಶನೆ ಮಾಡತಕ್ಕಂಥ ಕೆಲವು ಶ್ಲೋಕಗಳಿವೆ. ಅದನ್ನು ಕೂಡ ಅವರು ಶಂಕರಾಚಾರ್ಯರು ಹೇಳಿದ್ದಾರೆ. ಆಮೇಲೆ ಮೂರನೇ ಬಗೆಯ ಶ್ಲೋಕಗಳಿದೆ. ನಾವೆಲ್ಲ ವಿಚಾರ ಮಾಡಿ ತಿಳ್ಕೊಂಡ್ವಿ, ಓಕೆ ಬೆಂಗಳೂರಲ್ಲಿ ಒಂದಿದೆ, ಅದನ್ನೆಲ್ಲ ಓದಿ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಅಲ್ಲಿ ಹೋಗ್ಬೇಕಲ್ಲ, ಹೋಗ್ತಾ ಆಗಲ್ಲ. ಅದನ್ನು ಪಡ್ಕೋಬೇಕಾದ್ರೆ ಸಾಧನೆಯನ್ನು ಮಾಡಬೇಕು. ಯಾವ ಸಾಧನೆಯನ್ನು ಮಾಡಿದರೆ ನಮಗೆ ಸತ್ಯದ ಅರಿವಾಗಿದೆ, ಯಾವ ರೀತಿಯ ಸಾಧನೆಗಳನ್ನು ನಮ್ಮ ಜೀವನದಲ್ಲಿ ನಾವು ತೊಡಗಿಸಿಕೊಂಡ್ರೆ ನಮಗೆ ಇವತ್ತು ಕಣ್ಣಿಗೆ ಕಾಣದೇ ಇರತಕ್ಕಂಥ ಸತ್ಯ ನಮಗೆ ಅನುಭವಕ್ಕೆ ಬರುತ್ತೆ. ಆ ಸಾಧನೆಗಳನ್ನು ಹೇಳತಕ್ಕಂಥ ಕೆಲವು ಶ್ಲೋಕಗಳಿದೆ. ಆಮೇಲೆ ಸಾಧನೆಯನ್ನು ಗಳಿಸಿ ಆ ಅನುಭವವನ್ನು ಪಡೆದ ಮೇಲೆ ಆ ವ್ಯಕ್ತಿಯ ಜೀವನ ಹೇಗಾಗುತ್ತೆ ಪರಿವರ್ತನೆ. ಅಜ್ಞಾನಿ ಇದ್ದವರು ಜ್ಞಾನವನ್ನು ಪಡೆದ ಮೇಲೆ ಅವರ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಬರುತ್ತೆ. ಒಬ್ಬ ವ್ಯಕ್ತಿ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಕೂಡ ಎಲ್ಲ ಬದಲಾವಣೆಗಳಾಗಬೇಕು. ಅವನ ಯೋಚನೆ ಮಾಡ್ತಕ್ಕಂಥದ್ದು ಬದಲಾವಣೆ ಆಗಬೇಕು, ಅವನ ನಡತೆಯಲ್ಲಿ ಬದಲಾವಣೆ ಆಗಬೇಕು, ಅವನ ವ್ಯವಹಾರದಲ್ಲಿ ಬದಲಾವಣೆ ಆಗಬೇಕು. ಹಾಗೇನಾಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ಜ್ಞಾನವನ್ನು ಪಡೆದುಕೊಂಡಂತ ಆ ಸಮಾಧಿಸಿದ ವ್ಯಕ್ತಿ ಅಥವಾ ಜ್ಞಾನಿಯ ಲಕ್ಷಣಗಳನ್ನು ಕೂಡ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ. ನಾವು ಈ ಎಲ್ಲ ಶ್ಲೋಕಗಳನ್ನು ಒಂದೊಂದೇ ನಾವು ನೋಡ್ತಾ ಬರೋಣ. ಇಹ ಜೀವನದಲ್ಲಿ ಅರಿಷಡ್ವರ್ಗದ ಬಲವಾದ ಬಲೆಯಲ್ಲಿ ಸಿಕ್ಕಿಕೊಂಡಿರುವ ಮನುಷ್ಯನು ಕ್ಷಣಭಂಗುರವಾದ ಜೀವನವನ್ನು ನಡೆಸುತ್ತಾ ಸುಖ ದುಃಖಗಳ ತುಳುಯಾಲೆಯಲ್ಲಿ ಮೈಬತ್ತಿರುತ್ತಾನೆ. ದುಃಖ ದೌರ್ಭಾಗ್ಯಗಳ ಅಲೆಗಳು ಅಪ್ಪಳಿಸಿದಾಗ ಸ್ಮಶಾನ ವೈರಾಗ್ಯದಂತೆ ಮನಸ್ಸು ಆಗಾಗ ಭಗವಂತನಿಗೆ ತಿರುಗುತ್ತದೆ. ಅದು ಅಪ್ಪಟ ವ್ಯವಹಾರ ಮನೋಭಾವದಿಂದ ಭಗವಂತ ನನಗೆ ಇದು ಕೊಡಪ್ಪ, ನಿನಗೆ ನಾನು ಇದನ್ನು ಕೊಡುತ್ತೇನೆ ಎಂದು ವ್ಯಾಪಾರ ಮಾಡುತ್ತಾನೆ. ದುಃಖ ದೌರ್ಭಾಗ್ಯಗಳ ಅಲೆಗಳು ಸ್ವಲ್ಪ ಹಿಂದೆ ಸರಿಗೊಡನೆ ಅದು ಸುಖದಿಂದ ಎಲ್ಲಿ ಇಬ್ಬುತ್ತ ಎಲ್ಲ ನನ್ನಿಂದಲೇ ನಾನು ಕೆಲಸ ಮಾಡಿದೆ, ಅದು ನಡೆಯಿತು ಎಂದು ಅಹಂಭಾವದಿಂದ ಭಗವಂತನನ್ನು ಮರೆತುಬಿಡುತ್ತಾನೆ. ಜೀವನದ ಅಲ್ಪತೆಯನ್ನು ನಶ್ವರತೆಯನ್ನು ವರ್ಣಿಸಿ ಶಾಶ್ವತದ ಸುಖದ ಕಡೆಗೆ ಆನಂದದ ಸಾಗರದೆಡೆಗೆ ನಮ್ಮನ್ನು ಈ ಶ್ಲೋಕಗಳು ಬಹಳ ಸುಲಭವಾಗಿವೆ. ಕಷ್ಟ ಬಂದಾಗ ಮನುಷ್ಯ ಮಧ್ಯದಲ್ಲಿ ಚಿಂತೆ ಮಾಡ್ತಾರೆ, ಈ ಜೀವನಕ್ಕೆ ಅರ್ಥ, ನಾವು ಯಾಕೆ ಇದೆಲ್ಲ ದುಃಖಗಳು ಬರ್ತಾದ್ರೂ ಶಾಶ್ವತವಲ್ಲ. ರಾಮಕೃಷ್ಣ ಅಂದರೆ 3-4 ಬಗ್ಗೆ ವೈರಾಗ್ಯಗಳು ನಮಗೆ ಬರುತ್ತೆ. ಒಂದು ಸ್ಮಶಾನ ವೈರಾಗ್ಯ, ಯಾರಾದರೂ ತುಂಬ ಹತ್ತಿರದ ಬರೋದು ತಿಳ್ಕೊಂಡಾಗ ನನಗೆ ಭಾವನೆಗಳು ವೈರಾಗ್ಯದ ಭಾವನೆ ಎಷ್ಟೆಲ್ಲ ಇದ್ದು ಏನು ಪ್ರಯೋಜನ, ಒಂದು ದಿವಸ ಎಲ್ಲರೂ ಕೂಡ ಸಾಯಬೇಕು ಅಂತೇಳಿ ಅದೆಲ್ಲಿವರೆಗೂ ಇರುತ್ತೆ. ಆ ವ್ಯಕ್ತಿಯನ್ನು ಸ್ಮಶಾನ ಕರೆದುಕೊಂಡು ಹೋಗಿ ಅವನ ಚಿತೆಗೆಲ್ಲ ಅರ್ಪಿಸಿ ವಾಪಸ್ ಮನೆ ಬರೋದಿರುತ್ತೆ. ಒಂದು ತುಂಬ ಹತ್ತಿರದವರೆಗೆ ಒಂದು 2-3 ದಿವಸ, ಒಂದು ವಾರ ಇರುತ್ತೆ. ಅವಕಾಶ ಸೈಕಿಂಗ್, ಅವಕಾಶ ಮೈಕಿಂಗ್ ಅಂತ ಹೇಳ್ತಾರೆ. ನಿಧಾನಕ್ಕೆ ಆ ವ್ಯಕ್ತಿನ ಮಾಡ್ಕೋಗುತ್ತೆ, ಆ ಸಿಚುವೇಶನ್ ಮಾಡ್ಕೋಗುತ್ತೆ, ಮತ್ತೆ ನಮ್ಮ ವೈರಾಗ್ಯ ಪ್ರಕಾರವಾಗಿ ಭೋಗದಲ್ಲಿ ಕೊಡುತ್ತೆ. ಇನ್ನೊಂದು ಸ್ವಲ್ಪ ಡೀಪ್ ಆಗಿರುವಂತಹ ಅಭಾವ ವೈರಾಗ್ಯ ಅಂತ ಇರುತ್ತೆ. ನನಗೆ ಬೇಕಾದಷ್ಟು ಅನುಭವಿಸಲು ಆಸೆಗಳಿದೆ, ಆದರೆ ಅನುಭವಿಸ್ತಕ್ಕಂಥ ವಸ್ತುಗಳು ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಯಾವುದೂ ಕೂಡ ಅನುಕೂಲಕರವಾಗಿಲ್ಲ. ಅವಾಗಲೂ ಕೂಡ ವೈರಾಗ್ಯ ಬರುತ್ತೆ. ಎಷ್ಟೋ ಜನ ಆಶ್ರಮ ಸೇರಬೇಕು ಅಂತ ಬರ್ತಾರೆ. ಯಾಕೆ ಅಂತ ವಿಚಾರಿಸಿದಾಗ ಅದೇನು ಎಕ್ಸಾಂಪಲ್ ಫೇಲ್ ಆಗಿರ್ತದೆ, ಇಲ್ಲ ಲವ್ ಫೇಲ್ ಆಗಿರ್ತದೆ, ಇನ್ನೇನು ಆಗಿರ್ತಾ ಇದೆಲ್ಲ ಅವರನ್ನ ಅವ್ರು ಹೇಳಲ್ಲ. ಕೊನೆಗೆ ವಿಚಾರ ಮಾಡಿರುತ್ತೆ, ಜೀವನದಲ್ಲಿ ಏನೋ ದುರಂತ ನಡೆದಿರುತ್ತೆ, ವೈರಾಗ್ಯ ಬಂದು ಅವರು ಸನ್ಯಾಸಿಗಳಾಗಬೇಕಂತ ಬರ್ತಾರೆ. ಅದಕ್ಕೆ ವೈರಾಗ್ಯ, ಅಭಾವ ವೈರಾಗ್ಯ ಅಂತ ಕರೀತಾರೆ. ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಕರೀತಾರೆ. ಆ ಹೆರಿಗೆ ಹಾಕ್ಬೇಕಾದ್ರೆ ತುಂಬ ನೋವಾಗುತ್ತದೆ ಹೆಣ್ಮಕ್ಳಿಗೆ. ಆ ಸಮಯದಲ್ಲಿ ಅವರು ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ. ಗಂಡಸು ಸಹವಾಸ ಮಾಡಿದ್ರಿಂದಲೇ ಎಲ್ಲ ಸಮಸ್ಯೆ, ಇನ್ನು ಜೀವನದಲ್ಲಿ ನಾವು ಅವರ ಸಹವಾಸ ಮಾಡಲ್ಲ ಅಂತ ಒಂದು ಭಾವನೆ ಬರುತ್ತದೆ. ಆ
ಆಮೇಲೆ ಕಮ್ಮಿ ಆದಮೇಲೆ ಮತ್ತೆ ಮತ್ತೆ ಹಲವು ಮತ್ತೆ ಆಸೆಗಳು ಮತ್ತೆ ವಾಪಸ್ ಬರುತ್ತೆ. ಪ್ರಸವ ವೈರಾಗ್ಯ, ಇನ್ನೊಂದು ಮರ್ಕಟ ವೈರಾಗ್ಯ ಅಂತೇಳಿ ಯಾವಾಗಲೂ ರಾಮಕೃಷ್ಣರು ವಿವೇಕಾನಂದರು ಶಾಸ್ತ್ರ ಗ್ರಂಥಗಳನ್ನು ಸತ್ಸಂಗ ಮಾಡಿದಾಗ ತಾತ್ಕಾಲಿಕವಾದ ಒಂದು ವೈರಾಗ್ಯ ಬರುತ್ತೆ. ಆ ಬಂದಾಗ ಏನಾಗುತ್ತೆ, ಎಲ್ಲವನ್ನೂ ನಾವು ಬಿಟ್ಟು ಬರ್ತೇವೆ. ಶ್ರೀರಾಮಕೃಷ್ಣ ಎಷ್ಟು ಜನ ಹೇಳ್ತಾರೆ, ಒಬ್ಬರಿಗೆ ವೈರಾಗ್ಯ ಬಂದ್ಬಿಟ್ಟು ಹೋಗಿದಾಗ ಅವರು ಕಾಶಿ ಹೊರಡೋದಂತೆ. ಕಾಶಿ ಹೊರಡೋದಾಗ ಮನೆಗೆಲ್ಲರೂ ಕೂಡ ಚಿಂತೆ. ಆಮೇಲೆ 3 ತಿಂಗಳಾದ್ಮೇಲೆ ಒಂದು ಲೆಟರ್ ಬಂತು, ನೀವೇನು ಯೋಚನೆ ಮಾಡಬೇಡಿ, ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, 4 ತಿಂಗಳಾದ್ಮೇಲೆ ಎಲ್ಲ ಹಣ ಸಮೇತ ಬರ್ತೀನಿ. 3 ತಿಂಗಳು ವೈರಾಗ್ಯ ಇತ್ತು, ಅದು ಮರ್ಕಟ ವೈರಾಗ್ಯ ಅಂತ ಕರೀತಾರೆ. ಈ ಯಾಕಂತಂದ್ರೆ ನಮಗೆ ಈ ಜಗತ್ತಿನ ನಶ್ವರತೆ ನಮಗೆ ಚೆನ್ನಾಗಿ ಅನುಭವಕ್ಕೆ ಬಂದಿಲ್ಲ. ಯಾವಾಗ ಈ ಜಗತ್ತಿನ ನಶ್ವರತೆ ನಮ್ಮ ಮನದಾಳಕ್ಕೆ ಹೋಗುತ್ತೋ ಆಗ ವಿವೇಕ ಜಾಗೃತವಾಗಿ ಆ ವಿವೇಕ ಬುದ್ಧಿಯಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ವಿವೇಕ ಜಾಗೃತವಾಗಿ ವಿವೇಕದಿಂದ ವೈರಾಗ್ಯದಿಂದ ಬೇರೆ ಎಲ್ಲ ಸದ್ಗುಣಗಳೆಲ್ಲ ಬರುತ್ತೆ. ಮನುಷ್ಯ ಶಾಶ್ವತವಾದ ಸುಖವನ್ನ ಹುಡುಕಿ ಹೋಗ್ತಾನೆ. ಅದಕ್ಕೆ ನಾವು ಯಾವ ರೀತಿ ಚಿಂತನೆ ಮಾಡಬೇಕು, ಯಾವ ರೀತಿ ಜೀವನವನ್ನು ಅರ್ಥಕೋಬೇಕು, ಯಾವ ರೀತಿ ಜೀವನವನ್ನು ಅರ್ಥೈಸಿಕೊಳ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಆ ಮಾರ್ಗದರ್ಶನ ಕೊಡಕ್ಕೆ ಈ ಶಂಕರಾಚಾರ್ಯರು ಬಂದಿರೋದು. ಆ 3 ಮುದುಕನನ್ನ ಉದ್ದೇಶವಾಗಿ ಇಟ್ಟುಕೊಂಡು ಅದನ್ನು ಹೇಳ್ತಾರೆ. ಶಂಕರಾಚಾರ್ಯರು ಹೋಗ್ತಾ ಇರಬೇಕಾದ್ರೆ ಆ ಮುದುಕ ವ್ಯಾಕರಣವನ್ನ ಓದ್ತಾ ಇದ್ದಾರೆ. ವ್ಯಾಕರಣ ಅಂತ ಹೇಳಿದ್ರೆ ಅಲ್ಲಿ ಶಂಕರಾಚಾರ್ಯ ಭಜ ಗೋವಿಂದಂ ಭಜ ಮೂಢಪತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಕರ್ಣಿ. ನೋಡಿ, ಎಷ್ಟು ಇದೆಲ್ಲ ಸಹಜವಾಗಿ ಬಂದಂತ ಜ್ಞಾನಗಳು. ಶಂಕರಾಚಾರ್ಯರು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟು ಇದನ್ನೆಲ್ಲ ಚಿಂತನೆ ಮಾಡಿ ಏನೇನು ಬರಬೇಕಂತ ಬಂದಿದ್ದಿಲ್ಲ. ಅದೆಲ್ಲ ಅಸ್ಫೂರ್ತಿತವಾಗಿ ಆ ಜ್ಞಾನ ಬಂದ, ಅಯ್ಯೋ ಗೊತ್ತಪ್ಪ, ಜೀವನ ಎಲ್ಲ ಹಾಳಾಗ್ತಾ ಇದೆಯಲ್ಲ, ಇನ್ನು ಏನು ಸ್ಮಶಾನ ಹತ್ರವಾಗ್ತಾ ಇದೆ, ನೀನು ಈಗಲೂ ಕೂಡ ಈ ವ್ಯಾಕರಣವನ್ನ ಯೋಚನೆ ಮಾಡ್ತಾ ಇದೆಯಲ್ಲ, ಯಾವಾಗ ಸಾಗಿದೆ ಗೊತ್ತಿಲ್ಲ ಅಂತ ದುರ್ಗನಿಗೆ ಕಿಂಚಿತ್ತು ದಯೆಯಿಂದ ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯನ್ನು ನೆನಪನವೇ ಅಂತ ದಾಸರು ಕೂಡ ಹೇಳಿದ್ದಾರೆ. ಅದರಿಂದ ನೀನು ಈ ಕಾಲದಲ್ಲಿ ಯಾವ ಕಾಲದಲ್ಲಿ ಭಗವಂತನ ಚಿಂತೆಯನ್ನು ಮಾಡಬೇಕು ಆ ಚಿಂತನೆಯನ್ನು ಬಿಟ್ಟು ವ್ಯಾಕರಣವನ್ನ ಕಲಿತಾ ಇದೆಯಲ್ಲ, ಅದನ್ನ ಬಿಟ್ಬಿಟ್ಟು ಭಗವಂತನ ಚಿಂತನೆಯನ್ನು ಮಾಡು ಅಂತೇಳಿ ಶಂಕರಾಚಾರ್ಯ ಹೇಳ್ತಾರೆ. ವ್ಯಾಕರಣವನ್ನ ಅವರು ಲೌಕಿಕ ಜ್ಞಾನಕ್ಕೆ ಹೋಲಿಸಿದ್ದಾರೆ. ಯಾರು ವ್ಯಾಖ್ಯಾನಕಾರರಿದ್ದಾರಲ್ಲ ಅವರು ಈ ವ್ಯಾಕರಣವನ್ನ ಲೌಕಿಕ ಜ್ಞಾನ, ನಮ್ಮ ಜೀವನದಲ್ಲಿ 2 ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಗುರುಗಳು ಶಿಷ್ಯರು ಗುರುಗಳ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾರೆ, ಗುರುಗಳೇ, ಏನನ್ನ ಕಲಿತರೆ ಎಲ್ಲವನ್ನು ಕಲಿತಂತಾಗುತ್ತದೆ? ಯಾವುದೋ ಒಂದು ಕಲಿತ್ಬಿಟ್ರೆ ಎಲ್ಲವನ್ನು ಕಲಿತಂತ ಒಂದು ಜ್ಞಾನ ಉಂಟಾಗುತ್ತೆ. ಏನು ಕಲಿತ ನಮ್ಮ ಜೀವನ ಸಾರ್ಥಕ ಆಗುತ್ತೆ? ಯಾವ ವಿದ್ಯೆಯನ್ನು ನಾವು ಕಲಿಬೇಕು, ಯಾವ ವಿದ್ಯೆಯನ್ನು ಕಲಿತರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, 2 ವಿದ್ಯೆಗಳನ್ನ ಕಲಿಬೇಕು. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಒಂದು ಆತ್ಮವಿದ್ಯೆ, ಇನ್ನೊಂದು ಅನ್ನವಿದ್ಯೆ. ರಾಮಕೃಷ್ಣ ಹೇಳಿದರು. ಅವರೆಲ್ಲ ರಾಮಕೃಷ್ಣರು ಯಾವಾಗಲೂ ಕೂಡ ಅವರ ತಂದೆ ಸತ್ತೋಗ್ಬಿಡ್ತಾರೆ. ತಂದೆ ಸತ್ತೋದಾಗ ಅವರು ದಕ್ಷಿಣೇಶ್ವರಕ್ಕೆ ಅವರು ಕರ್ಕೊಂಡ್ಬರ್ತಾರೆ ಅವರನ್ನ. ಅವರೆಲ್ಲ ಒಂದು ಸಂಸ್ಕೃತ ಸ್ಕೂಲನ್ನು ಮಾಡಿರ್ತಾರೆ. ಈ ಗದಾಧರ ಅವರೆಲ್ಲ ಬ್ರಾಹ್ಮಿನ್ಸ್ ಆಗಿದ್ರೆ ಗದಾಧರಿಗೆ ಏನಾದರೂ ಪೂಜೆ ಪುರಸ್ಕಾರಗಳನ್ನ ಕಳಿಸ್ಕೊಟ್ರೆ ಅವರ ಜೀವನ ಸುಗಮವಾಗುತ್ತೆ ಅಂತೇಳಿ ಅವರನ್ನ ಒಂದು ಪ್ಲಾನ್ ಮಾಡಿ ಗದಾಧರಿಗೆ ಎಲ್ಲ ಪೂಜೆಗಳನ್ನ ಕಳಿಸ್ಕೊಡ್ತಾ ಇರ್ತಾರೆ. ಯಾಕಂತಂದ್ರೆ ಅವರನ್ನ ಅವರಿಗೆ ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಬಗ್ಗೆ ರಾಮಕೃಷ್ಣ ಯಾರಿಗೂ ಗೊತ್ತಿಲ್ಲ. ಅವರು ನಮ್ಮ ಸಮಾಜದಲ್ಲಿ ಅವರ ಒಂದು ಜೀವನಕ್ಕೆ ಏನಾದರೂ ಒಂದು ಆಧಾರ ಮಾಡಬೇಕು. ನಾನು ಯಾಕಂತಂದ್ರೆ ಅವರು ಹಿರಿಯ ಚಿಕ್ಕ ವಯಸ್ಸಿಗೆ ಶ್ರೀರಾಮಕೃಷ್ಣ ತಿರುಗಿಕೊಂಡಿರ್ತಾರೆ. ಅವರ ಅಣ್ಣನಿಗೂ ಅವರನ್ನು ಸುಮಾರು 30-35 ವರ್ಷ ಹೆಚ್ಚು ಕಡಿಮೆ ವಯಸ್ಸು, ಅಷ್ಟು ಹಿರಿಯರವರು. ಅದರಿಂದ ಅವರು ಅನುಕಂಪೆ ಏನ್ ಮಾಡ್ತಾರೆ, ಗದಾಯ್ ನೀನು ಎಲ್ಲ ಪೂಜೆಯನ್ನು ಕಲಿತ್ಕೋ, ಸ್ವಲ್ಪ ಶಾಸ್ತ್ರವನ್ನು ಕಲಿತ್ಕೋ, ಸ್ವಲ್ಪ ಉಪನ್ಯಾಸ ಮಾಡಿ ಕಲಿತ್ಕೋ, ಸ್ವಲ್ಪ ಪೂಜೆ ಮಾಡಿ ಕಲಿತ್ಕೋ, ಅವರ ಮಾಡಿ ಕಲಿತ್ಕೋ ಅಂದಾಗ ರಾಮಕೃಷ್ಣರು ಎಲ್ಲದನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಯಾವುದನ್ನು ಕೂಡ ಸೀರಿಯಸ್ ಕಲಿಯಲ್ಲ. ಅವರನ್ನ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಇವು ತಾಯಿಯಿಂದ ದೂರ ಕರ್ಕೊಂಡು ಬಂದಿದ್ದೀನಿ, ತಂದೆ ಬೇರೆ ಇಲ್ಲ, ಅದಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳ್ಬಿಟ್ಟು ಒಂದು ದಿವಸ ಸಮಯವನ್ನು ನೋಡಿ ಹೇಳ್ತಾರೆ, ಗದಾಯ್ ನೀನು ಈ ಥರ ಏನು ವಿದ್ಯೆ ಕಲಿದೇ ಇದ್ರೆ ನಿನ್ನ
ನಿನ್ನ ಜೀವನವನ್ನು ಏನು ಮಾಡ್ತೀಯಪ್ಪ, ಏನು ಬದುಕ್ತೀಯ, ಮುಂದೆ ಮದುವೆ ಆಗ್ತೀಯ, ಮಕ್ಕಳಾಗ್ತಾರೆ, ಅವ್ರನ್ನೆಲ್ಲ ಬೆಳೆಸ್ಬೇಕು. ನೋಡಿ, ಇವತ್ತಿನ ತಂದೆ ತಾಯಿಗಳು ಕೂಡ ಅದನ್ನು ಯೋಚನೆ ಮಾಡೋದು. ಒಂದ್ಸರಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿದ್ರೆ ಇವ್ನು ಹೆಣ್ಣು ಮುಂದೆ ಬೆಳಿತಾನೆ ಅಥವಾ ಓದಿದ್ರೆ ಆ ಚಿಂತೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ, ಸಹಜವಾಗಿ ಬರುತ್ತೆ. ಅದೇ ರೀತಿ ಅವರ ಅಣ್ಣನೇ ಬಂದಾಗ ಕೇಳ್ತಾನೆ, ನೀನು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ, ಉದಾಸೀನತೆಯಿಂದ ಕಾಲ್ಬೇಡ ಮಗು, ಸ್ವಲ್ಪ ಕಲ್ತು ಆಗೋಣ. ನನಗೆ ಅನ್ನ ವಿದ್ಯೆ ಬೇಕಾಗಿಲ್ಲ, ನನಗೆ ಆತ್ಮವಿದ್ಯೆ ಬೇಕು. ಯಾವ ವಿದ್ಯೆ ನನ್ನ ಹೃದಯಕ್ಕೆ ಬೆಳಕನ್ನು ತರುತ್ತದೆಯೋ ಅಂತ ವಿದ್ಯೆ ಬೇಕು ಅಂತ ಹೇಳ್ತಾರೆ. ನೋಡಿ, ರಾಮಕೃಷ್ಣ ಬಂದಿದೆ ಅದಕ್ಕೋಸ್ಕರ, ಆತ್ಮವಿದ್ಯೆಯನ್ನೇ ಜಗತ್ತಿಗೆ ತೋರಿಸೋಕ್ಕೋಸ್ಕರ. ಪ್ರತಿಯೊಂದರಲ್ಲೂ ಕೂಡ ಅವ್ರು ಹುಟ್ಟಿದ ತಕ್ಷಣ ನೋಡಿ, ಎಲ್ಲ ಮಗು ಹುಟ್ಟಿದೆ, ಆ ಕಾಮಾರಣಿ ಎಲ್ಲ ಮಗು ನೋಡ್ತಾರೆ, ಮಗು ಅಲ್ಲವೇ ಇಲ್ಲ. ಆಗದಾಗ ಹುಟ್ಟಿದ ಮಗು ಮೂವ್ ಮಾಡೋಕ್ಕೆ ಎಷ್ಟು ಶಕ್ತಿ ಬೇಕು ಅದೆಲ್ಲ ಹೊರಗಡೆ ಬಂದು ತನ್ನ ಮೈಗೆ ತುಂಬ ಬೂದಿಯನ್ನು ಬೆಳೆದು ಅದೇ ರೀತಿ ಜಗತ್ತು ನಶ್ವರವಾದದ್ದು, ಶಾಶ್ವತವಾದದ್ದಲ್ಲ ಅಂತೇಳಿ ರಾಮಕೃಷ್ಣ ಮೆಸೇಜ್ ಹುಟ್ಟಿದ ದಿವಸನೇ ಹುಟ್ಟಿದ ಚಡದಿಂದನೇ ಪ್ರಾರಂಭವಾಯಿತು. ಅದಕ್ಕೆ ಅವರು ವೈರಾಗ್ಯ ಮುಕ್ತಿ ಶ್ರೀಮಾತೆಯನ್ನ ಅವರ ಶಿಷ್ಯಗಳನ್ನ ರಾಮಕೃಷ್ಣರು ಸರ್ವಧರ್ಮ ಸಮನ್ವಯವನ್ನು ಬೋಧಿಸಿದರು ಅಂತ ಹೇಳಿದಾಗ ಶ್ರೀಮಾತೆ ಹೇಳ್ತಾರೆ, ನನಗೇನು ಅನ್ಸಲ್ಲ, ಸಾಧನೆ ಮಾಡ್ತಾ 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 ಅವರು ಎಲ್ಲ ಧರ್ಮಗಳ ಬೋಧನೆಯನ್ನು ಮಾಡಿದರು. ಅವರ ನಿಜವಾದ ಉಪದೇಶ ಅಂತ ಹೇಳಿದ್ರೆ ತ್ಯಾಗವೇ ಅವರ ಒಂದು ಶ್ರೇಷ್ಠವಾದ ಗುಣ. ಅಷ್ಟು ಸಹಜವಾದ ತ್ಯಾಗವನ್ನು ನಾವೆಲ್ಲೂ ನೋಡಲ್ಲ. ಯಾವ ತ್ಯಾಗ? ಈ ಕಾಮಿನಿ ಕಾಂಚನ ತ್ಯಾಗ, ಈ ಪ್ರಪಂಚದ ತ್ಯಾಗ. ಅಂತರವಾಗಿ ಆ ಅಧ್ಯಾತ್ಮ ಜ್ಞಾನ ಇಂಪಾರ್ಟೆಂಟು, ಅದನ್ನೇ ಬೋಧಿಸಕ್ಕೆ ಬಂದಿದೆ ಎಲ್ಲ. ಅದನ್ನೇ ಉಪನಿಷತ್ತಲ್ಲಿ ಕೂಡ ಗುರುಗಳ ಹತ್ರ ಹೋದಾಗ ಅವ್ರು ಕೇಳಿದ್ರು, ಏನು ಕಲಿತ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂದಾಗ ಅವ್ರು ಹೇಳ್ಬೋದಿತ್ತು, ಈ ವಿದ್ಯೆಯನ್ನು ಕಲೀರಿ, ಆ ವಿದ್ಯೆಯನ್ನು ಕಲೀರಿ, ಎಲ್ಲ ನಮಗೆ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಇದಾಗಿ ಅದಾಗಿ, ಸೈಂಟಿಸ್ಟ್ ಆಗಿ ಎಲ್ಲ ಹೇಳ್ತೀವಿ. ಇದೆಲ್ಲವೂ ಬೇಕು, ಯಾವುದೂ ಕೂಡ ಶಾಶ್ವತವಾದ ಸುಖವನ್ನು ಕೊಡಲ್ಲ. ಅದಕ್ಕೆ ನೋಡು, ಎರಡು ವಿದ್ಯೆಯನ್ನು ಕಲಿಬೇಕು, ಒಂದು ಆತ್ಮವಿದ್ಯೆ, ಇನ್ನೊಂದು ಅನ್ನವಿದ್ಯೆ. ಅದಕ್ಕೆ ಪರಾವಿದ್ಯೆ ಅಪರಾವಿದ್ಯೆ ಅಂತ ಕರೆದು, ಅಪರಾವಿದ್ಯೆ ಅಂದರೆ ನಾವು ಊಟ ಬಟ್ಟೆಗೆ ವ್ಯವಸ್ಥೆಗೋಸ್ಕರ ಏನೇನು ಎಲ್ಲ ಕಲಿತು ಅದೆಲ್ಲವೂ ಕೂಡ ಅಪರಾವಿದ್ಯೆ. ನಮ್ಮ ಆತ್ಮಸ್ವರಕ್ಕೋಸ್ಕರ, ನಮ್ಮ ಜ್ಞಾನಕ್ಕೋಸ್ಕರ, ನಮ್ಮ ಈ ಜಗತ್ತಿನಿಂದ ಮುಕ್ತಿಯನ್ನು ಪಡೆಯೋಕ್ಕೋಸ್ಕರ ಯಾವ ಜ್ಞಾನ ಇದೆಯೋ ಅದು ದೇವರ ಜ್ಞಾನದಿಂದ ಮಾತ್ರ ಸಾಧ್ಯ. ಇಲ್ಲಿ ಶಂಕರಾಚಾರ್ಯರು ಅದನ್ನೇ ಈ ವ್ಯಕ್ತಿಯ ಮುಖಾಂತರ ನಮ್ಗೆ ಹೇಳ್ತಿದ್ರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ಕಂಕರಣಿ. ಡುಕ್ಕಂಕರಣ ನಿನ್ನ ವ್ಯಾಕರಣ, ನೀನು ಸಾಯಬೇಕಾದ್ರೆ ನಿನ್ನನ್ನು ಮುಕ್ತಿಯನ್ನು ಕೊಡಲ್ಲ, ನಿನ್ನನ್ನು ಬಂಧನಗಳಿಂದ ರಕ್ಷಣೆ ಮಾಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ ಸಾಯುವಾಗ ನಾವು ಏನು ಭಾವನೆಗಳನ್ನು ಇಟ್ಟುಕೊಂಡು ಸಾಯಿದ್ದೇವೋ ಅದೇ ರೀತಿ ನಾವು ಮುಂದೆ ಹೋಗ್ತೇವೆ. ಯಾರು ಭಗವಂತನನ್ನ ಸ್ಮರಣೆ ಮಾಡುತ್ತಾ ಈ ದೇಹತ್ಯಾಗವನ್ನ ಬಿಡ್ತಾರೋ ಅವರು ಮುಂದೆ ಆ ಭಗವಂತನನ್ನು ಪಡಿತಾರೆ. ಅದರಿಂದ ನೀನು ಇದೆಲ್ಲವನ್ನು ಬಿಟ್ಟು ವ್ಯಾಕರಣವನ್ನು ಅಭ್ಯಾಸ ಮಾಡಿಬಿಟ್ಟು ಭಗವಂತನ ಚಿಂತನೆಯಲ್ಲಿ ಮುಳುಗು. ಅಲ್ಲಿಯನ್ನು ನೀನು ಆಧ್ಯಾತ್ಮ ವಿದ್ಯೆ ಮರೆಯಬಹುದು. ಅದರಿಂದ ಮೆಸೇಜ್ ಅನ್ನು ಕೊಡ್ತಾರೆ. ಯಾಕೆ ಆಧ್ಯಾತ್ಮಿಕ ವಿದ್ಯೆ ಮರೆಯಬೇಕು? ಯಾಕೆ ಅಂತಂದ್ರೆ ಶಾಶ್ವತವಾದ ಸುಖವನ್ನು ಅನುಭವಿಸತಕ್ಕಂಥದ್ದೇ ಆಧ್ಯಾತ್ಮ ವಿದ್ಯೆ. ಲೌಕಿಕ ವಿದ್ಯೆ ಏನಂದ್ರೆ ಇಲ್ಲೂ ಕೂಡ ಸುಖ ಇದೆ, ಸಂತೋಷ ಇದೆ, ಶಾಂತಿ ಇದೆ, ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಹೀಗಿದೆ, ಇನ್ನೊಂದು ಕ್ಷಣಕ್ಕೆ ಇರಲ್ಲ. ಇವತ್ತೆಲ್ಲ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರು ಇಲ್ಲಿ 45 ನಿಮಿಷ ಅವ್ರಿಗೆ ಸಮಯ ಕೊಟ್ಟಷ್ಟೇ, ನೀವು ದೇಶವನ್ನು ಬಿಟ್ಟು ಹೋಗ್ಬೇಕು. ಪ್ರೈಮ್ ಮಿನಿಸ್ಟರ್ ಬೇರೆಯವರು ಯಾವುದೇ ಆರ್ಡಿನಲ್ಲಿ ಯಾರು ಪ್ರಜೆಗಳಾದ್ರೆ ಪರವಾಗಿಲ್ಲ, ಇಡೀ ಪ್ರೈಮ್ ಮಿನಿಸ್ಟರ್ಗೆ ಮಿಲಿಟರಿ ಅವರು ಇನ್ನು 45 ನಿಮಿಷದಲ್ಲಿ ನೀವು ಡಿಸಿಷನ್ ತಗೋಬೇಕು. ನೀವು ಇರ್ತಿರೋ ದೇಶ ಬಿಟ್ಟು ಓಡೋಗ್ತಿರೋ. ನೋಡಿ ಎಷ್ಟು ಯಾವುದು ಶಾಶ್ವತ ಇದೆ. ಪ್ರೈಮ್ ಮಿನಿಸ್ಟರ್ ಕೂಡ ಶಾಶ್ವತ ಏನೋ ಓಡೋದು ಭಾರತ ದೇಶಕ್ಕೆ. ಅಲ್ಲಿ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ಗೆ ನೀವು ಬದುಕಬೇಕಾದ್ರೆ ಹೊರಟೋಗ್ಬೇಕು. ಗ್ಯಾರಂಟಿ ಇಲ್ಲ. ನನ್ನ ದೇಶದಲ್ಲಿ ನಾನೇ ಅತ್ಯಂತ ಪವರ್ಫುಲ್ ವ್ಯಕ್ತಿ ಆದರೂ ಕೂಡ ಗ್ಯಾರಂಟಿ ಯಾರು ಕೊಡಕ್ಕೆ ಬರಲ್ಲ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್, ಅವರ ಆಳುಗಳು ಹೊಡೆದಾಕಿದ್ರು. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್, ಇಂದಿರಾ ಹೊಡೆದಾಕಿದ್ರು. ಎಷ್ಟು ಜನ ಎಲ್ಲ ಹೋಗಿದ್ದಾರೆ. ಯಾರು ಕೂಡ ಗ್ಯಾರಂಟಿ ಕೊಡಕ್ಕೆ ಬರಲ್ಲ. ಆದರೆ ಅದೇ ವ್ಯಕ್ತಿ ಜ್ಞಾನವನ್ನು ಪಡ್ಕೊಂಡಾಗ ಈ ಯಾರು ಒಂದು ಸರಿ ಅದೇ ಗಾಂಧೀಜಿ ಹೊಡೆದ ತಕ್ಷಣ ರಾಮ್ ರಾಮ್ ಅಂತ ಹೋದರು. ಯಾಕೆ? ಅವರ ಅಂತರಂಗದಲ್ಲಿ ಯಾವಾಗ ಕೂಡ ರಾಮ ಇದ್ರಿಂದ ಅವರಿಗೆ ಮುಕ್ತಿ ಸಿಕ್ತು. ಅದರಿಂದ ನಾವು ಯಾವ ರೀತಿಯ ಭಾವನೆಗಳನ್ನು ನಮ್ಮ ಜೀವನದಲ್ಲಿ
ಅಳವಡಿಸಿಕೊಳ್ಳುತ್ತೇವೋ ಅಂಥ ಜೀವನವನ್ನು ನಾವು ಮಾಡ್ತೇವೆ. ಅಂಥ ಜೀವನವನ್ನು ಮಾಡಿದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ. ಅದು ಸಾಧ್ಯ ಆಗುತ್ತೆ ಯಾವಾಗ ನೀನು ಭಗವಂತನಲ್ಲಿ ಶರಣಾಗುತ್ತೀಯ, ಭಗವಂತನನ್ನ ಭಜಿಸ್ತೀಯ, ಭಗವತತ್ವವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಡ್ತೀಯ, ಆಗ ಜೀವನ ಸಾರ್ಥಕ ಆಗುತ್ತೆ. ಮೂಢಮತ ಅದಕ್ಕೆ ಹೇಳ್ತಾರೆ, ಮೂಢಮತೆ ನೈ ನೈ ರಕ್ಷತಿ ದುಃಖಕರಣೆ. ಮೂಢ ಅಂತ ಹೇಳಿದ್ರೆ ಯಾರು ಅಜ್ಞಾನದಲ್ಲಿದ್ದಾರೋ, ಪ್ರಪಂಚವೇ ಸತ್ಯ ಅಂತ ನಂಬಿದ್ದಾರೋ ಅವರು. ಈ ಜಗತ್ತನ್ನು ಯಾರು ನಾವು ನಂಬಿದ್ರೆ ಬರೀ ಜಗತ್ತನ್ನ ನಾವು ಕೂಡ ಮೂಢರೇ. ಈಗ ಶಂಕರಾಚಾರ್ಯರ ಭಾವನೆಗಳನ್ನು ತೆಗೆದುಕೊಂಡು ನಾವು ಜ್ಞಾನಿಗಳಾಗಬೇಕು. ಅದರಿಂದ ಇದು ರಕ್ಷಣೆ ಮಾಡಲ್ಲ. ಇಲ್ಲಿ ಭಜ ಅಂತ ಹೇಳಿದ್ರೆ ಭಗವಂತನನ್ನು ನಾನಾ ರೀತಿಯಲ್ಲಿ ಭಜಿಸಬಹುದು. ಅದನ್ನು ಕೂಡ ಹೇಳ್ತಾರೆ, ಯಾವ ರೀತಿ ಭಗವಂತನ ನಾವು ಭಜಿಸುವುದು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸತ್ಯ ಮತ್ತು ಆತ್ಮ ನಿವೇದನ. ಭಗವಂತನನ್ನ ಭಜಿಸಿದ ಸರಿ, ಅವನನ್ನ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸುವುದು, ನಮ್ಮ ಭಾವನೆಗಳಿಗೆ ಸರಿಯಾಗಿ ನಾವು ಭಗವಂತನನ್ನ ಭಜಿಸುವುದು. ಈ ಎಲ್ಲ ರೀತಿಯಲ್ಲಿ ಭಗವಂತನ ಬಗ್ಗೆ ಕೇಳಿದ ನೋಡಿ, ನಾವು ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಅನ್ನೋದು ಮೊದಲು ಶ್ರವಣ, ಮನನ, ನಿಧಿಧ್ಯಾಸನ, ಧ್ಯಾನ, ಧಾರಣ, ಸಮಾಧಿ ಅಂತ ಹೇಳಿದ್ರು. ಅದನ್ನು ಮಾಡಬೇಕಾದ್ದು ಭಗವಂತನ ಬಗ್ಗೆ ಬೇಕಾದಷ್ಟು ಕೇಳೋದು. ಅವಾಗ ಕೂಡ ರಾಮಕೃಷ್ಣರು ಅದನ್ನೇ ಹೇಳ್ತಾರೆ, ಅದನ್ನು ಕೇಳಬೇಕು, ದೇವರ ಬಗ್ಗೆ ಕೇಳಬೇಕು. ಆಮೇಲೆ ಅದನ್ನು ಮನನ ಮಾಡಬೇಕು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ಅದನ್ನು ನಮ್ಮ ಅನುಭವಕ್ಕೆ ತಂದುಕೊಡ್ಬೇಕು. ಯಾವುದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ತೇವೆಯೋ ಅದು ನಮ್ಮದಾಗದೆ. ಅದು ಮೊದಲನೇ ಸ್ಟೆಪ್ ಅಂತ ಹೇಳಿದ್ರೆ ಶ್ರವಣ. ಆಮೇಲೆ ಕೀರ್ತನ, ಭಗವಂತನ ಗುಣಗಾನ ಮಾಡಬೇಕು. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೀಯ. ಕಲಿಯುಗದಲ್ಲಿ ಹರಿನಾಮವನ್ನು ಹೇಳಿದರೆ ಕುಲ ಕೋಟಿಗಳು ಉದ್ಧರಿಸುವವರು ರಂಗ ಅಂತ ಹೇಳ್ಬಿಟ್ರು. ನಾನಾ ರೀತಿ ಇರ್ಬೋದು ಜಗತ್ತಿನ, ಅದನ್ನು ಉದ್ಧಾರ ಮಾಡಬೇಕಾದ್ರೆ ಭಗವಂತನ ಗುಣಕೀರ್ತನೆ, ಅವನನ್ನ ಹೊಗಳ್ತಕ್ಕಂಥದ್ದು, ಆಡತಕ್ಕಂಥದ್ದು, ಅವನ ಸೇವೆ ಮಾಡತಕ್ಕಂಥದ್ದು. ಅದೇ ರೀತಿ ಸ್ಮರಣ, ಸ್ಮರಣೆಯನ್ನು ಮನಸ್ಸಿನಲ್ಲಿ ಆಗತಕ್ಕಂಥದ್ದು. ಯಾರೊಂದು ಚಿಂತೆ ಬಗ್ಗೆ ಯಾವಾಗ ಕೂಡ ಚಿಂತೆ ಬಗ್ಗೆ ನಾವು ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತೀವಿ, ಆದರೆ ಅದು ನಮ್ಮನ್ನ ಈ ಸಂಸಾರದಿಂದ ಪಾರು ಮಾಡಲ್ಲ. ಅದ್ರ ಬದಲು ಭಗವಂತನ ನೆನಪು ನಿರಂತರವಾಗಿ ಇರುವಾಗಿ ನೋಡಿಕೊಳ್ಳಬೇಕು. ಅದು ಸ್ಮರಣ ಅಂತ ಕರೀತಾರೆ. ಆ ಸ್ಮರಣ ಅನ್ನೋದು ಯಾವಾಗಲೂ ರಾಮಚಂದ್ರ ದತ್ತ ಆಗಲಿ ಅಥವಾ ಸುರೇಂದ್ರ ಮಿತ್ರ ಆಗಲಿ, ರಾಮಕೃಷ್ಣ ಅಂತ ಬರ್ತಾರೆ, ನಮ್ಮ ಕೈಲಿ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಲಿ ನೋಡಿ. ಎಲ್ಲರೂ ಕೂಡ ಅವರು ಸಂಸಾರದಲ್ಲಿ ಸಿಗಾಕಿಕೊಂಡು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಬಂದವರು. ಆದ್ರೆ ಧ್ಯಾನ ಮಾಡೋದು ಕಷ್ಟ ಆಗ್ತಾ ಇತ್ತು. ಇವತ್ತು ಕೂಡ ಕಷ್ಟನೇ, ಅವತ್ತು ಕೂಡ ಕಷ್ಟನೇ, ಶ್ರೀಕೃಷ್ಣನ ಕಾಲದಲ್ಲಿ ಕೂಡ ಕಷ್ಟನೇ. ಎಷ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಎಲ್ಲ ಬೋಧನೆಯನ್ನು ಮಾಡಿದ ಕೃಷ್ಣ ಹೇಳಿದ, ಅರ್ಜುನ ಚಂಚಲಮಿ ಮನ ಕೃಷ್ಣ ಭ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣ, ನೀನು ಎಷ್ಟು ಅದ್ಭುತವಾದ ವಿಚಾರಗಳನ್ನು ಹೇಳಿದೆಯಲ್ಲ, ಅದು ಚೆನ್ನಾಗಿದೆ ಕೇಳಕ್ಕೆ. ಆದರೆ ಮನಸ್ಸು ಅತ್ಯಂತ ಚಂಚಲವಾದದ್ದು, ದೃಢವಾದದ್ದು, ಬಲವಾದದ್ದು. ಪ್ರಮಾತಿ ತನ್ನ ಏನ್ ಬೇಕಾದ್ರೂ ಮಾಡ್ಬೇಕಾಗುತ್ತೆ. ನಾನು ಹೇಳಿದಂಥದ್ದು ಕೇಳಲ್ಲ. ಅದರಿಂದ ಇದನ್ನ ನಿಗ್ರಹ ಮಾಡೋದು ಕಷ್ಟ. ಆದರೆ ಶ್ರೀಕೃಷ್ಣ ಹೇಳಿದ ಕಷ್ಟ ಅರ್ಜುನ ಒಪ್ಕೋತೀನಿ. ಆದರೆ ಅಭ್ಯಾಸ ಕೌಂತೆಯ ವೈರಾಗ್ಯ ಗೃಹತೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅಂತ ಮನಸ್ಸನ್ನು ಕೂಡ ನಾವು ನಿಗ್ರಹಿಸಬಹುದು. ನೋಡಿ, ಇದು ಇಂಪಾರ್ಟೆಂಟ್. ಯಾವಾಗ ನಾವು ಮಾಡ್ತೀವೋ ಅಂತ ಮನಸ್ಸನ್ನು ನಿಗ್ರಹಿಸಬಹುದು. ಅದಕ್ಕೆ ಶ್ರವಣ ಮನನ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಒಳ್ಳೆಯ ಗುಣಗಳನ್ನ ಹೇಳ್ತಾ ಅದರಲ್ಲಿ ಆಸಕ್ತಿ ಬರುತ್ತೆ. ರಾಮಕೃಷ್ಣನನ್ನು ನಾವು ಧ್ಯಾನ ಮಾಡೋಕ್ಕಾಗಲ್ಲ, ಮನಸ್ಸು ಚಂಚಲವಾಗ್ಬಿಟ್ಟು ಹೇಳ್ತಾರೆ, ಸ್ಮರಣೆನಾದ್ರು ನಡೀತಾ ಇದೆಯಲ್ಲ. ಅವ್ರು ಊಟ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ಭಗವಂತನ ಸ್ಮರಣೆ ಮನಸ್ಸಿಗೆ ಬರ್ತಾ ಇದೆ ಅಂದಾಗ ರಾಮಕೃಷ್ಣ ವೆರಿ ಗುಡ್, ಅಷ್ಟೇ ಸಾಕು. ಎಲ್ಲವೂ ಕೆಲಸ ಮಾಡ್ತೀವಿ. ಭಗವಂತನನ್ನ ನಿರಂತರವಾಗಿ ಸ್ಮರಣೆ ಮಾಡೋದು ಕೂಡ ಒಂದು ಸಾಧನೆ. ಪಾದ ಸೇವನ, ಗುರುಗಳು ಸಿಕ್ಕಿದಾಗ ಅಥವಾ ಇಷ್ಟ ದೇವರು ನಾವು ಪೂಜೆಗಳಾಗಿ ಮಾಡತಕ್ಕಂಥದ್ದು, ದೇವಸ್ಥಾನಕ್ಕೆ ಏನು ಮಾಡತಕ್ಕಂಥದ್ದು, ದೇವರಿಗೆ ಅಲಂಕಾರ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ಸೇವೆನೆ. ಅದನ್ನು ಕೂಡ ಮಾಡ್ತೇನಂತೆ ಮನಸ್ಸು ಭಗವಂತನಲ್ಲಿ ಐಕ್ಯವಾದ ಅರ್ಚನ, ಪೂಜೆ ಮಾಡತಕ್ಕಂಥದ್ದು, ವಂದನ, ನಮಸ್ಕಾರ ಮಾಡ್ತೇವೆ. ಯತ್ಕರೋಷಿ ದರ್ಶನಾಶಿ ಯಜ್ಜೋಸಿ
ದದಾಸಿಯತೆ ತಪಸ್ಸಿ ಕೌಂತೆಯ ತತ್ವ ವಿಶ್ವ ಮದರ್ಪಣಂ. ಏ ಅರ್ಜುನ, ಏನು ಊಟ ಮಾಡ್ತೀಯ, ಏನು ತಿಂದಿದ್ಯಾ, ಏನು ಕೆಲಸ ಮಾಡ್ತೀಯ, ಏನು ದಾನ ಮಾಡ್ತೀಯ, ಏನು ತಪಸ್ಸು ಮಾಡ್ತೀಯ, ಎಲ್ಲವನ್ನೂ ನನಗೆ ಅರ್ಪಿಸು. ಅದೆಲ್ಲವೂ ಕೂಡ ಸಾಧನೆ ಆಗುತ್ತೆ. ನಾವು ಸಾಧನೆ ಅಂತ ಬೇರೆ ಬೇರೆ ಸಪ್ರೇಟ್ ಆಗಿ ಮಾಡಬೇಕಾಗಿಲ್ಲ. ನಮ್ಮ ಜೀವನವನ್ನೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಆ ಭಗವಂತ ನಮ್ಮ ಗುರಿಯಾಗಿರಬೇಕಾಗುತ್ತೆ. ಆಧ್ಯಾತ್ಮಿಕ ಜೀವನ ನಮ್ಮ ಗುರಿಯಾಗಿರಬೇಕಾಗುತ್ತೆ. ಹಾಗೇನಾಗುತ್ತೆ, ನಾವು ಮಾಡಿದಂತೆ ಎಲ್ಲವೂ ಕೂಡ ಒಂದು ಸಾಧನೆಯಾಗಿ ಪರಿವರ್ತಿತವಾಗುತ್ತೆ. ಅದನ್ನು ಉದಾಹರಣೆಗೆ ಮೊದಲು ಎಲ್ಲ ಸಾಧನೆ ಸಪ್ರೇಟ್ ಆಗಿರುತ್ತೆ. ಆದರೆ ಅನುಭವ ಆಗ್ತಾ ಅಂದ್ರೆ ಯಾವುದು ಸಪ್ರೇಟ್ ಅಂತ ಇಲ್ಲ. ವಿವೇಕಾನಂದ ಸೆಕ್ಯುಲರ್ ಸ್ಪಿರಿಚುವಲ್ ಅಂತ ಯಾವುದು ಸಪ್ರೇಟ್ ಆಗಿಲ್ಲ. ಮೊದಲು ಸಪ್ರೇಟ್ ಆಗಿ ಕಾಣುತ್ತೆ. ಆದರೆ ನಡೀತಾ ಜೀವನ ಆಗ್ತಾ ಅನುಭವ ಆಗ್ತಾ ಆ ಜೀವನವೇ ಆಧ್ಯಾತ್ಮಿಕ ಜೀವನ, ಸಪ್ರೇಟ್ ಅಂತ ಎಲ್ಲವೂ ಕೂಡ ಭಗವನ್ಮಯವಾಗಿದೆ. ಆ ಭಗವನ್ಮಯವಾಗಿರತಕ್ಕಂಥ ಅರ್ಥ ಮಾಡಿಕೊಂಡಾಗ ಎಲ್ಲವೂ ಕೂಡ ಭಗವಂತನ ಸೇವೆ ಆಗುತ್ತೆ. ತುಕಾರಾಮರು ಏಕನಾಥವರು ಕಾಶಿಗೆ ಹೋಗಿ ಅಲ್ಲಿಂದ ಗಂಗಾಜಲ ತರ್ತಾ ಇರ್ತಾರೆ. ಗಂಗಾಜಲ ಅಲ್ಲಿಂದ ತಲೆ ಮೇಲೆ ಇಟ್ಕೊಂಡು ಬಿಂದಿಗೆನಲ್ಲಿ ನಡ್ಕೊಂಡು ಬರ್ತಾರೆ. ರಾಜಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಒಂದು ಕತ್ತೆ ತುಂಬಾ ಭಯದಿಂದ ನರಳ್ತಾ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಆ ಕತ್ತೆಗೆ ನೀರನ್ನು ಕೊಟ್ಬಿಡ್ತಾರೆ. ಅಷ್ಟು ದೂರ ತಲೆ ಮೇಲೆ ಹೊತ್ಕೊಂಡಿರ್ತಕ್ಕಂಥ ರಾಮೇಶ್ವರಕ್ಕೆ ತಗೊಂಡು ಹೋಗ್ಬೇಕು. ರಾಮೇಶ್ವರದಲ್ಲಿ ಅಲ್ಲಿ ಶಿವನ ಅಭಿಷೇಕ ಮಾಡಬೇಕು ಅಂತ ತರ್ತಾ ಇರ್ತಾರೆ. ಆ ಕತ್ತೆ ಕೊಟ್ಬಿಡ್ತಾರೆ. ಆ ಕತ್ತೆ ಕೊಟ್ಟಾಗ ಏನಾಗುತ್ತೆ, ಎಲ್ಲರೂ ಹೇಳ್ತಾರೆ, ಏನ್ ಮಾಡಿದ್ರಿ, ಅಷ್ಟು ದೂರದಿಂದ ತಂದಂತ ಆ ಗಂಗಾಜಲವನ್ನ ಕತ್ತೆಗೆ ಕೊಟ್ಬಿಟ್ಟು ಪಾಪ ಕಟ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ನಾವು ಇಲ್ಲಿ ಶಿವನ ಅಭಿಷೇಕ ಮಾಡಿ ಆಯ್ತು, ಶಿವನ ಪೂಜೆ ಮಾಡಿ ಆಯ್ತು. ಯಾಕಂದ್ರೆ ಅವರಿಗೆ ಪ್ರತಿಯೊಂದೂ ಕೂಡ ಶಿವನನ್ನ ನೋಡತಕ್ಕಂಥ ಶಕ್ತಿ ಇದ್ದಿದ್ದರಿಂದ ಈ ಕಷ್ಟಪಡತಕ್ಕಂಥ ಜೀವಿಗೆ ನಾನು ಆ ಗಂಗಾಜಲವನ್ನು ಕೊಟ್ಟರೆ ಅದು ಭಗವಂತನ ಸೇವೆ ಆಯಿತು. ಅವ್ರಿಗೆ ಸಪ್ರೇಟ್ ಆಗಲಿಲ್ಲ. ಯಾಕೆ, ಆ ಜ್ಞಾನ ಅವರಿಗಿತ್ತು. ನಮ್ಮ ಜೀವನವು ಕೂಡ ಹಂಗೆ ಆಗಬೇಕು. ಅದಕ್ಕೆ ದಾಸ್ಯ ಆಮೇಲೆ ವಂದನ, ದಾಸ್ಯ ಎಲ್ಲ ಸೇವೆ ಮಾಡ್ತಕ್ಕಂಥದ್ದು ಸತ್ಯಭಾವ ಎಲ್ಲ ನಾನಾ ರೀತಿಯಲ್ಲಿ ನಾವು ಭಗವಂತನೊಂದಿಗೆ ಸಂಬಂಧವನ್ನು ಬೆಳೆಸಬೇಕು. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ, ನಾವು ಆಧ್ಯಾತ್ಮಿಕ ಉನ್ನತಿ ಬೆಳಿಬೇಕಾದ್ರೆ ಅಥವಾ ಆಧ್ಯಾತ್ಮಿಕವಾಗಿ ಬೆಳಿಬೇಕಾದ್ರೆ ನಾವು ಭಗವಂತನ ಜೊತೆಗೆ ಯಾವುದಾದ್ರೂ ಒಂದು ಸಂಬಂಧವನ್ನು ಬೆಳೆಸಬೇಕು. ಭಗವಂತನ ತಂದೆ ತರನೋ, ತಾಯಿ ತರನೋ, ಮಗು ತರನೋ, ಗಂಡು ತರನೋ, ಪ್ರಿಯಕರನ ತರನೋ ಅಥವಾ ಮೌನ ಯಜಮಾನ ತರನೋ, ಎಲ್ಲ ನಾನಾ ರೀತಿಯ ಭಾವಗಳು ನಾವೆಷ್ಟು ಮಾನವ ಸಂಬಂಧಗಳಿದೆಯೋ ಆ ಎಲ್ಲ ಸಂಬಂಧಗಳಲ್ಲಿ ಕೂಡ ನಾವು ಭಗವಂತನ ಜೊತೆಗೆ ಬೆಳೆಸ್ಕೋಬಹುದು. ಅದನ್ನೇ ಎಲ್ಲ ನಾವೆಲ್ಲ ನೋಡ್ತೀವಿ. ಪುರಾಣದಲ್ಲೆಲ್ಲ ಕೃಷ್ಣನ ಜೊತೆಗೆ ಎಷ್ಟು ಜನ ಕೃಷ್ಣನ ಮಗುವಂತ ನೋಡೋರು, ಕೃಷ್ಣನ ಪ್ರಿಯತಮ ಅಂತ ನೋಡೋರು, ಕೃಷ್ಣನ ಗಂಡ ಅಂತ ನೋಡೋರು, ಕೃಷ್ಣನ ಫ್ರೆಂಡ್ ಅಂತ ನೋಡೋರು. ಕೆಲವೆಲ್ಲ ಅವರಿಗೆ ಶರಣಾಗತಿಯಿಂದ ಅವೆಲ್ಲ ಶರಣಾಗ್ತದೆ, ಆತ್ಮನಿವೇದನ ಅಂತ ಕರೀತಾರೆ. ಈ ಎಲ್ಲ ಭಾವಗಳಿಂದ ಭಗವಂತನನ್ನ ಭಜಿಸಬೇಕು. ಏ ಮಾನವ, ಈ ಸದ್ಗುಣಗಳನ್ನು ನೀನು ಜೋಡಿಸಿಕೊಂಡ್ರೆ ಕೊನೆಗೆ ಏನೇನು ಮನುಷ್ಯ ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡುತ್ತಾನೋ ಅದನ್ನು ನಾವು ಜೀವಂತ ಇದ್ದಾಗಲೇ ಮುಕ್ತಿಯನ್ನು ಪಡ್ಕೋಬೇಕು. ಜೀವನ ಮುಕ್ತಿ ಅಂತ ಕರೀತಾರೆ. ಜೀವಂತ ಇದ್ದಾಗ ಮುಕ್ತಿ ಸಿಗದೇ ಇದ್ರೂ ಪರವಾಗಿಲ್ಲ. ಭಗವಂತನ ಸ್ಮರಣೆ ಮಾಡ್ತಾ ಹೋದ್ರೆ ನಮಗೆ ಭಗವಂತನ ಲೋಕವನ್ನು ಅರ್ಥ ಇರ್ತದೆ. ಬ್ರಹ್ಮಲೋಕ ಅಂತ ಇದೆ. ಅಲ್ಲಿ ನೋಡಿದಾಗ ಅಲ್ಲಿ ದೇವರ ಜೊತೆ ಇದ್ದಾಗ ಪ್ರಳಯ ಕಾಲದಲ್ಲಿ ಭಗವಂತ ನಮಗೆ ಆ ಮುಕ್ತಿಯನ್ನು ಕೊಡ್ತಾನೆ. ನಮ್ಗೆ ಒಂದೇ ಸರಿ ಪಾಸ್ ಆಗಲಿಕ್ಕೆ ಹೋಗಿಲ್ಲ. ಅದಕ್ಕೆಲ್ಲ ಕೆಲವೆಲ್ಲ ಹಿಂದಿನ ಕಾಲದಲ್ಲಿ ಸೆಮಿಸ್ಟರ್ ಪಾಸ್ ಆಗ್ತಿದ್ರೆ ನಾವು ಕ್ಯಾರಿ ಓವರ್ ಮಾಡಬಹುದಿತ್ತು. ಈ ಸೆಮಿಸ್ಟರ್ ಈ ಸರಿ 3 ಸಬ್ಜೆಕ್ಟು, ಇನ್ನೊಂದು ಸಬ್ಜೆಕ್ಟ್ 4 ಸಬ್ಜೆಕ್ಟು ಒಟ್ಟಿಗೆ ಯಾವಾಗ ಪಾಸ್ ಮಾಡಿದ್ರೆ ಸರಿ ನಿಮಗೆ ಪಾಸ್. ಅದೇ ರೀತಿ ಕೂಡ ಕ್ರಮ ಮುಕ್ತಿ ಅಂತ ಕರೀತಾರೆ. ಒಂದು ಜೀವನ ಮುಕ್ತಿ ಅಂತ ಕರೀತಾರೆ. ಇನ್ನೊಂದು ವೈದೇಹಿಕ ಮುಕ್ತಿ. ಈ ದೇಹವನ್ನು ಬಿಟ್ಟು ಮೇಲೆ ಮುಕ್ತಿ ಸಿಗ್ತಕ್ಕಂಥದ್ದು ಅವೆಲ್ಲ ಸದ್ಗುಣಗಳಿಂದಾಗಿ ಏನಾಗುತ್ತೆ. ಕ್ರಮ ಮುಕ್ತಿ ಅಂತ ಹೇಳಿದ್ರೆ ಕ್ರಮವಾಗಿ ನಾವೆಲ್ಲ ಸತ್ಪುಣ್ಯವನ್ನು ಬೆಳೆಸ್ತಾ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಕೊನೆಗೆ ಬ್ರಹ್ಮಲೋಕದಲ್ಲಿ ಹೋಗಿ ಈ ಪ್ರಳಯದ ಮೇಲೆ ಮುಕ್ತಿ ಆಗುತ್ತೆ. ವೈದೇಹಿಕ ಮುಕ್ತಿ ಅಂತ ಹೇಳಿದ್ರೆ ದೇಹ ತ್ಯಾಗ ಆದ್ಮೇಲೆ ಮುಕ್ತಿ ಸಿಗತಕ್ಕಂಥದ್ದು. ಜೀವನ ಮುಕ್ತಿ ಅಂತ ಹೇಳಿದ್ರೆ ಈ ಶರೀರದಲ್ಲಿದ್ದಾಗಲೇ ಭಗವಂತನ ಅನುಭವವನ್ನು ಪಡ್ಕೊಳ್ತಕ್ಕಂಥದ್ದು. ಅದೇ ಉದ್ದೇಶ. ಇಲ್ಲಿ ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಡುಕ್ಕುಕರಣೆ ಮುಖಾಂತರ ಅವರ ಆಧ್ಯಾತ್ಮಿಕ ಲೌಕಿಕ ಜ್ಞಾನವನ್ನು ಭಜಗೋವಿಂದ ಮುಖಾಂತರ ಆಧ್ಯಾತ್ಮಿಕ ಜ್ಞಾನವನ್ನು ಹೇಳಿದ್ರು. ಈಗ ನಮಗೆ ಆ ವೈರಾಗ್ಯ ಬರಬೇಕಾದ್ರೆ ಈ ಜಗತ್ತಿನ ಒಂದು ನಶ್ವರತೆ ಗೊತ್ತಾಗಬೇಕಾದ್ರೆ ಈ ಜಗತ್ತಿನ ವಿಚಾರಗಳು ನಮಗೆ ಗೊತ್ತಾಗಬೇಕು. ಈ ಜಗತ್ತಿನ ರೀತಿಗಳು ಹೇಗಿದೆ, ವಾಸ್ತವ್ಯದಲ್ಲಿ ನಾವು ಬದುಕಬೇಕು.
ನೋಡಿ ಎಲ್ಲ ಶಂಕರಾಚಾರ್ಯರು ಇದನ್ನೆಲ್ಲ ನಾವು ಇಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನು ನೋಡಿ ಕಮೆಂಟ್ರಿ ಕೊಡ್ತಾರೆ. ಅಲ್ಲಿ ಹಿಡಿಯೋದನ್ನ ಹಿಂಗೆ ಬೌಲ್ ಮಾಡಿದ್ರು, ಹಿಂಗೆ ಬ್ಯಾಟ್ ಮಾಡಿದ್ರು, ಹಿಂಗೆ ಬೌಲ್ ಮಾಡಿದ್ರು, ಹಿಂಗೆ ಕ್ಯಾಚ್ ಆಯಿತು ಎಲ್ಲ ಹೇಗೆ ನೋಡಿ ಕಮೆಂಟ್ರಿ ಬರೀತಾರೋ ಹಂಗೆ ಅವರು ಮಾನವ ಜೀವನದ ನಡವಳಿಕೆಯನ್ನು ನೋಡಿ ಮಾನವ ನೀನು ಎಲ್ಲಿ ತಪ್ಪಿದೆಯಾ, ಎಲ್ಲಿ ಮನುಷ್ಯ ಮೋಸ ಹೋಗಿದ್ದಾನೆ, ಯಾಕೆ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ನಮ್ಮ ಜೀವನದಲ್ಲಿ ಏನೇನು ನಡೆಯಿತು ಅದನ್ನೆಲ್ಲ ಅರ್ಥವೇ ಬರೆದಿದ್ದಾರೆ. ನಮ್ಗೆ ಅದನ್ನು ವಿಚಾರ ಮಾಡತಕ್ಕಂಥ ತಾಳ್ಮೆ ಇಲ್ಲ, ಶಕ್ತಿ ಇಲ್ಲ. ಸ್ವಲ್ಪ ನಿಂತ್ಕೊಂಡು ಈ ಎಲ್ಲ ವಿಚಾರಗಳನ್ನು ನಮಗೋಸ್ಕರ ಹೇಳಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ. ಪ್ರತಿಯೊಂದು ಜೀವನದ ಘಟನೆ ಕೂಡ ಪ್ರತಿಯೊಬ್ಬರು ಕೂಡ ನಾವು ನಿತ್ಯ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಆದ್ರೆ ಅದನ್ನು ನಾವು ಯಾವತ್ತೂ ಕೂಡ ನೋಡಿರಲ್ಲ, ನಿಂತು ನೋಡಿರಲ್ಲ. ಅದನ್ನು ನೋಡ್ಬೇಕು. ನಲಿನ ದಲಕದ ಜಡಲ ಮತಿ ತರಲಂ ತತ್ ಜೀವಿತ ಮತಿಶಯ ಚಪಲಂ ವಿದ್ಯಾ ವ್ಯಾಧಿ ಅಭಿಮಾನಗ್ರಸ್ತ ಲೋಕಂ ಶೋಕಂ ಅಹಂ ಸಮಸ್ತಂ. ಕಮಲಪತ್ರದ ಮೇಲೆ ಇರುವ ಜಲಬಿಂದುವು ಚಂಚಲವಾಗಿರುವ ಹಾಗೆ ಜೀವನವು ಅತ್ಯಂತ ಚಂಚಲವಾದುದು. ವ್ಯಾಧಿ ಅಭಿಮಾನಗಳಿಂದ ಜನರಿಂದ ಗ್ರಸ್ತರಾಗಿ ಶೋಕದಿಂದ ಹತರಾಗಿದ್ದಾರೆಂದು ತಿಳಿದುಕೋ. ಎಷ್ಟೆಲ್ಲ ಇದು ಹೇಗಿರೋದು ಬೆಳಿಗ್ಗೆ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರು ಇದ್ದಾಗ ಆ ಕಮಲಪತ್ರದ ಮೇಲೆ ಅರಿಗಳೆಲ್ಲ ಇರುತ್ತೆ. ಅದು ಯಾವಾಗ ವ್ಯಾನಿಷ್ ಆಗುತ್ತೆ ಗೊತ್ತಿಲ್ಲ. ಒಂದು ಗಾಳಿ ಬಂದು ಬಿದ್ದೋರ್ಟಾಯ್ತು ಅಥವಾ ಸೂರ್ಯ ಬಂದ ಮೇಲೆ ಎಲ್ಲ ಆವಿಯಾಗಿ ಹೊರಟಾಯ್ತು. ಒಂದು ಕ್ಷಣದಲ್ಲಿ ಈ ಸರಿ ಮಳೆಯಲ್ಲಿ ವೈನಾಡಲ್ಲಿ ಪಾಪ ಮಲಗಿದ್ದಿಲ್ಲ. ಬೆಳಿಗ್ಗೆ 6 ಕೂಡ ಇಲ್ಲ, 20 ಕೂಡ ಎಲ್ಲವರೆಲ್ಲ ಎತ್ತುತ್ತಾ ಇದ್ದಾರೆ. ಪ್ರತಿ ದಿವಸ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಟಿವಿನಲ್ಲಿ ನೋಡ್ತಾ ಇರ್ತೀವಿ, ಕಣ್ಣಲ್ಲಿ ಕೇಳ್ತಾ ಇರ್ತೀವಿ. ಆದರೆ ಯಾವತ್ತೂ ಕೂಡ ನಾವು ಅದನ್ನೇ ಧರ್ಮರಾಜ ಯಕ್ಷ ಪ್ರಶ್ನೆ ಮಾಡ್ತಾನೆ, ಈ ಜಗತ್ತಿನಲ್ಲಿ ಆಶ್ಚರ್ಯಕರವಾದದ್ದು ಯಾವುದು? ಅವ್ರು ಹೇಳ್ತಾರೆ, ನೋಡಿ ಪ್ರತಿ ದಿವಸ ಜನ ಸಾಯೋದನ್ನ ನಾವು ನೋಡ್ತೀವಿ. ಎಷ್ಟು ಜನ ನಮ್ಮಲ್ಲಿ ಎಷ್ಟು ಜನ ಬಂಧುಗಳು ಸತ್ತೋಗಿದ್ದಾರೆ, ಹಿರಿಯರು ಸತ್ತೋಗಿದ್ದಾರೆ, ಬಂಧುಗಳು ಸತ್ತೋಗಿದ್ದಾರೆ, ಮಕ್ಕಳು ಸತ್ತೋಗಿದ್ದಾರೆ. ಆದರೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡೋಣ, ನಾವು ಸಾಯ್ತೀವಿ ಅಂತೇಳಿ. ಎಷ್ಟು ಚಂಚಲವಾದ ಆ ಪದ್ಮಪತ್ರದ ಎಲೆ ಮೇಲೆ ಇರತಕ್ಕಂಥ ಒಂದು ಬಿಂದು ಹೇಗೆ ಕ್ಷಣ ಮುಂಗುರವೋ ಒಂದು ಕ್ಷಣದಲ್ಲಿ ಇದ್ದು ನಾಶ ಆಗುತ್ತೋ ಅದೇ ರೀತಿ ಜೀವನವೂ ಕೂಡ ಈ ಕ್ಷಣ ಇದೆ, ಮತ್ತೆ ಮುಂದಿನ ಕ್ಷಣ ಇರಲ್ಲ. ಮನುಷ್ಯನಿಗೆ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದಾರೆ. ಅದಾಯ್ತಲ್ಲ, ಒಂದು ವೈನಾಡಲ್ಲಿ ಆಯ್ತು. ಇದು ಕೂಡ ಅದೇ ಥರ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಅದೇ ರೀತಿ ಮನುಷ್ಯನ ಜೀವನವೂ ಕೂಡ ಚಂಚಲವಾದದ್ದು. ಜೊತೆಗೆ ಇನ್ನೇನಾಗಿದೆ, ವ್ಯಾಧಿ. ಎಷ್ಟೆಲ್ಲ ರೋಗಗಳಿದೆ ಇವತ್ತೆಲ್ಲ. ಸಾಕು ಏನೇ ಪ್ರಾಬ್ಲಮ್ ಬಂದರೆ ಎಲ್ಲ ಟೆಸ್ಟ್ ಕಳಿಸ್ತಾರೆ. ಆ ಟೆಸ್ಟಲ್ಲಿ ಈ ಶಾರ್ಟೇಜ್ ಇದೆ, ಇದಿದೆ, ಡೆಫಿಷಿಯನ್ಸಿ ಇದೆ, ಇದಿದೆ, ಅದಿದೆ. 135 ಥರ ಒಂದಲ್ಲಿ ಬ್ಲಡ್ಡನ್ನು ನೋಡಿದ್ರೆ ಅಷ್ಟೆಲ್ಲ ಟೆಸ್ಟ್ ಮಾಡಿ ಎಲ್ಲ ಪಾಸಿಟಿವ್ ಕೊಡ್ತಾರೆ. ಇದಿದೆ, ಶುಗರ್ ಇದೆ, ಕೊಲೆಸ್ಟ್ರಾಲ್ ಇದೆ, ಇದಿದೆ, ಥೈರಾಯ್ಡ್ ಇದೆ, ಅದಿದೆ. ನಾವು ಯೋಚನೆ ಮಾಡಲು ಎಲ್ಲ ಲಿಸ್ಟ್ ಕೊಟ್ಟು ಕಳಿಸ್ತಾರೆ. ಎಲ್ಲರೂ ಕೂಡ ರೋಗಿಗಳಾಗಿದ್ದಾರೆ. ಒಬ್ಬರು ಕೂಡ 100% ಚೆನ್ನಾಗಿರೋದಿಲ್ಲ. ಆದರೂ ಕೂಡ ನಾವು ಎಷ್ಟು ಧೈರ್ಯವಾಗಿ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಅದೇ ಅಷ್ಟೇ ಅಲ್ಲ, ಅಭಿಮಾನದಿಂದ ಹೆಂಗೆ ಗ್ರಸ್ತವಾಗಿದೆ. ಎಲ್ಲರೂ ಕೂಡ ಗ್ರಹ ಪೀಡಿತರಾಗಿದ್ದಾರೆ. ಎಲ್ಲ ಯುದ್ಧಗಳೆಲ್ಲ ನಡೀತಾ ಇದೆ, ಕಲಹಗಳೆಲ್ಲ ನಡೀತಾ ಇದೆ, ಏನೇನು ಮನಸ್ತಾಪಗಳೆಲ್ಲ ನಡೀತಾ ಇದೆ, ಏನೇನು ಜಗಳಗಳೆಲ್ಲ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಮರದಲ್ಲೂ ಕೂಡ ನಡೀತಾ ಇದೆ. ಆದರೆ ಒಬ್ಬರು ಕೂಡ ನಮ್ಮ ಈ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಳ್ಳಲ್ಲ. ಯಾಕೆ? ನಮ್ಮ ಅಭಿಮಾನ ಏನ್ ಮಾಡುತ್ತೆ, ಅದು ಬಿಡಲ್ಲ. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಿಷ್ಟರ ಆಸೆ, ಕಷ್ಟ ಬೇಕೆಂಬ ಆಸೆ, ಕಡುಸ್ತವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಪುರಂದರ ವಿಠಲ. ಈ ಆಸೆ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನು ನಿರಂತರವಾಗಿ ಬದುಕುವಾಗಿ ಮಾಡುತ್ತೆ. ಪ್ರಕೃತಿ ಹೇಳುತ್ತೆ, ನೀನು ನಿರಂತರವಾಗಿ ಬದುಕಕ್ಕಾಗಲ್ಲಪ್ಪ, ನಿರಂತರವಾಗಿ ನೀನು ಸಾಯ್ತಾ ಇದೆಯಾ. ಚಿತೆ, ಚಿಂತೆ, ಚಿಂತನೆ ಅಂತ 3 ಪದ ಇದೆ. ಚಿತೆ ಅಂತ ಹೇಳಿದ್ರೆ ಸತ್ತ ಎಣವನ್ನು ಸುಡುತ್ತಕ್ಕಂಥ ಬೆಂಕಿ. ಚಿಂತೆ ಅಂತ ಹೇಳಿದ್ರೆ ಬದುಕಿರ್ತಕ್ಕಂಥ ಶರೀರವನ್ನು ಸುಡತಕ್ಕಂಥ ಬೆಂಕಿ. ಚಿಂತನೆ ಅಂದ್ರೆ ಇವೆರಡರಿಂದ ಮುಕ್ತರಾಗಬೇಕು ಹೋಗಬೇಕು. ಆ ಚಿಂತನೆ ಮಾಡೋದನ್ನ ಕಲಿಬೇಕು. ಆ ಚಿಂತನೆಗೆ ಇವೆಲ್ಲ ವಸ್ತುಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ನಿರಂತರವಾಗಿ ಮನುಷ್ಯ ಇಷ್ಟೆಲ್ಲ ಇದ್ದು ಕೂಡ ಚಂಚಲವಾದ ಈ ಜೀವನವನ್ನು ಶಾಶ್ವತವಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅನಾದಿ ಕಾಲದಿಂದ ಈಗ ನಟನೆ ಬರ್ತಾ ಇದೆ. ಉಪನಿಷತ್ತುಗಳಲ್ಲೂ ಕೂಡ ಇದೇ ಚರ್ಚೆ, ಪುರಾಣಗಳಲ್ಲೂ ಕೂಡ ಇದೇ ಚರ್ಚೆ, ರಾಮಕೃಷ್ಣ ಬಂದಾಗಲೂ ಕೂಡ ಇದೇ ಚರ್ಚೆ, ಬುದ್ಧ ಬಂದಾಗಲೂ ಕೂಡ ಇದೇ ಚರ್ಚೆ,
ಶಂಕರಾಚಾರ್ಯ ಬಂದಾಗ ಕೂಡ ಇದೇ ಚರ್ಚೆ. ಈ ಜಗತ್ತು ಅನಿತ್ಯವಾದದ್ದು, ಅನಿತ್ಯಂ ಅಸುಖಂ ಇಮಂ ಪ್ರಾಪ್ಯ ಭಜಸ್ವಮಾಂ. ಎಷ್ಟು ಪಾಂಡವರು ಹುಟ್ಟಿದಾಗ ಎಷ್ಟು ಕಷ್ಟಪಡ್ತಾರೆ, ಆದರೂ ಕೂಡ ಶಾಶ್ವತವಾಗಿ ನಾವು ರಾಜ್ಯ ಆಡಬೇಕಂದ್ರೆ ಯುದ್ಧ ಮಾಡ್ತಾರೆ ಇದ್ರು. ಕೊನೆಗೇನಾಯ್ತು, ಅಂತ ಇದ್ದು ಕುಂತಿ ಮಕ್ಕಳಿಗೆ ರಾಜ್ಯ ಇದು ಮಾಡ್ತಾ ಇತ್ತು. ನಮ್ಮ ಜೀವವು ಅಷ್ಟೇ, ನಾವು ಹೇಗೆ ಮಾಡಿದ್ರು ಕೂಡ ಅತ್ತಿಂದು ದುಃಖದಲ್ಲೇ ಮುಳುಗ್ತೇವೆ. ಸುಖ ತಗೋತೀವಿ, ಸುಖ ಸಿಗಲ್ಲ. ಯಾಕೆ? ಸುಖ ತಾತ್ಕಾಲಿಕವಾದದ್ದು, ಅಶಾಶ್ವತವಾದದ್ದು. ಇದನ್ನ ನೀವು ಸುಖಕ್ಕೆ ಬಾಳಲೆಂದು ದುಡಿದ ಬಾಳು ಮುಗಿಯುವ ಮೊದಲೇ ಪಡಿದ. ಈ ಜಗವನ್ನಂಬಿ ಸುಖವೇ ಇಲ್ಲ, ಪಾರು ಮಾಡು ದೇವ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಸಾಧು ಸಂತರು ಹೇಳ್ತಾರೆ. ಅದನ್ನ ನಾವು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ ಶೋಣಿತವನ್ನೆರೆಯುವರು, ಬಾಷ್ಪ ಸರುವುದೇ ಏನು ಹಾಗೆ ಏನು ನಗೆ ಏನು ಹಾಗೆ ಈ ಧರಣಿ ಸೌನಿಕನ ಕಟ್ಟೆ. ಸೌನಿಕ ಅಂದ್ರೆ ಕಟ್ಟಿಕನ ಕಟ್ಟೆ ಇದು. ನಾವು ಸುಖವಾಗಿರ್ಬೇಕು ಅಂತೇಳಿ ಇಲ್ಲಿ ಯಾವುದು ಕನಿಕರದಿಂದ ಒಂದು ಕಣ್ಣೀರನ್ನು ಸುರಿಸಬೇಕು, ಅದರಲ್ಲಿ ರಕ್ತವನ್ನು ಸುರಿಸ್ತಾ ಇದ್ದೇವೆ. ಇಲ್ಲಿ ಏನಾಗಿ ಏನೆಲ್ಲ ನೋಡಿ, ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ. ಎಷ್ಟು ಇದೆಲ್ಲ ಇದೆ, ಅದನ್ನ ನೀನು ಅರ್ಥ ಮಾಡಿಕೊ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ. ಪುತ್ರಾದವಿ ಧನಭಾಜಂ ಭೀತಿ ಸರ್ವತ್ವೇಷ ವಿಹಿತ ಭೀತಿ. ಯಾವಾಗಲೂ ಅರ್ಥವು ಅನರ್ಥವೆಂದು ಭಾವಿಸು. ಸತ್ಯವಾಗಿ ಅದರಲ್ಲಿ ಸ್ವಲ್ಪವೂ ಸುಖವಿಲ್ಲ. ಐಶ್ವರ್ಯವಂತರಿಗೆ ತನ್ನ ಮಕ್ಕಳಿಂದಲೇ ಭೀತಿ ತಪ್ಪಿದ್ದಲ್ಲ, ಸರ್ವತ್ರ ಕಾಣುವ ಸ್ಥಿತಿಯೇ ಇದು. ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರೆ. ಇವತ್ತೆಲ್ಲ ಬೆಳೆಗಳಾಗ್ತಾ ಇರೋದು ಈ ಹಣದಿಂದನೇ. ತಂದೆ ಮಕ್ಕಳು ಸಪ್ರೇಟ್ ಆಗ್ತಾ ಇರೋದು ಈ ಹಣದಿಂದನೇ. ದೊಡ್ಡವರು ಚಿಕ್ಕವರು ಸಪ್ರೇಟ್ ಆಗ್ತಾ ಇರೋದು ಈ ಹಣದಿಂದ. ಫ್ಯಾಮಿಲಿಗಳು ಬ್ರೇಕ್ ಆಗ್ತಾ ಇರೋದು ಹಣದಿಂದ. ದೇಶ ಜಗಳ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಈ ಅರ್ಥದಿಂದ ಪ್ರಾಬ್ಲಮ್. ಆದರೆ ಈ ಅರ್ಥ ಬೇಡ ಅಂತ ಯಾರು ಕೂಡ ಹೇಳಲ್ಲ. ಅರ್ಥ ಬೇಡ ಅಂತಲ್ಲ, ಅರ್ಥ ಬೇಕು. ಶ್ರೀರಾಮಕೃಷ್ಣರು ಮಾಸ್ಟರ್ ಭಾಷೆಗೆ ಒಂದು ದಿವಸ ಒಂದು ಸಂಭಾಷಣೆ ನಡೆಯಿದೆ. ಎಷ್ಟು ಚೆನ್ನಾಗಿದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಹೆಚ್ಚು ಹಣವನ್ನು ಗಳಿಸಬಹುದೇ? ಆಗ ರಾಮಕೃಷ್ಣ ಖಂಡಿತ ಗಳಿಸಬೇಕು, ಆದರೆ ಅದನ್ನು ಒಳ್ಳೆಯ ರೀತಿಯಿಂದ ಗಳಿಸು, ಎಷ್ಟು ಬೇಕೋ ಅಷ್ಟೇ ಗಳಿಸು. ಹಣ ಜೀವನದ ಉದ್ದೇಶವಾಗಲಾರದು. ಹಣ ಬೇಡ ಅಂತಲ್ಲ, ನಾವು ಇಲ್ಲಿ ಬದುಕಬೇಕಾದ್ರೆ ಹಣ ಬೇಕಾಗುತ್ತೆ. ಆದರೆ ಹಣವೇ ಜೀವನದ ಉದ್ದೇಶ ಆಗಬೇಕು. ಯಾವುದೋ ಒಂದು ಜೀವನದಲ್ಲಿ ಸುಖವನ್ನು ಪಡೆಯುವುದಕ್ಕೆ ಹಣದ ಸಹಾಯ ಬೇಕು. ಹಣವನ್ನೇ ಗಳಿಸ್ತಕ್ಕಂಥದ್ದು ಜೀವನದ ಉದ್ದೇಶ ಆಯಿತು ಅಂತ ಹೇಳಿದ್ರೆ ಅದು ದುಃಖವನ್ನೇ ತರುತ್ತೆ. ಸಣ್ಣ ಹುಡುಗ ನಚಿಕೇತ, ಅವನೆಲ್ಲ ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋದ್ಮೇಲೆ ಅವನು ಕಷ್ಟಕರವಾದ ಪ್ರಶ್ನೆಯನ್ನು ಕೇಳ್ತಾನೆ. ಯಮನ ಹತ್ರ ಕೇಳ್ತಾನೆ. ಯಮ ಕೇಳ್ತಾನೆ, ನೋಡು, ನಿನ್ನ ಈ ಎಲ್ಲದಕ್ಕೂ ಕೂಡ ಮೆಚ್ಚಿದೀನಿ, ನೀನು ಸಾವು ಹುಟ್ಟಿನ ಬಗ್ಗೆ ಕೇಳ್ತಾ ಇದೀಯಾ? ಇದು ದೇವತೆಗಳಿಗೂ ಕೂಡ ಅರ್ಥ ಆಗದೆ ಇರತಕ್ಕಂಥ ಪ್ರಶ್ನೆ. ಇವನು ಅದನ್ನ ಹೇಳ್ತಂದ್ರೂ ಕೂಡ ಅವ್ರು ಅರ್ಥ ಮಾಡೋಕ್ಕಾಗಲ್ಲ. ಅಷ್ಟು ಕಷ್ಟವಾದ ಒಂದು ಸತ್ಯವನ್ನು ನೀನು ಕೇಳ್ತಾ ಇದೀಯಾ, ಅದಕ್ಕೆ ಯೋಗ್ಯತೆ ಬೇಕು. ನೀನಿನ್ನು ಚಿಕ್ಕ ಮಗು, ನಿನಗೇನು ಅರ್ಥ ಆಗ್ತಾ ಇಲ್ಲ, ಅದನ್ನ ಬೇರೆ ವರವನ್ನು ಕಳಿತು. ಏನೇನು ಕಂಡೀಷನ್ ಅಂತ ನಾನು ಎಷ್ಟು ಆಯಸ್ ಬೇಕಾದ್ರೆ ಕೇಳ್ಬೋದು. ಎಲ್ಲ ಬ್ಲ್ಯಾಂಕ್ ಚೆಕ್. ಯಾವ ಸುಖಗಳು ನಿನಗೆ ಸ್ವರ್ಗದಲ್ಲಿ ಸಿಗುತ್ತೋ ಅದನ್ನೆಲ್ಲ ಭೂಲೋಕದಲ್ಲಿ ಕೇಳ್ಕೊ, ಅಲ್ಲೂ ಬ್ಲ್ಯಾಂಕ್ ಚೆಕ್. ಏನು ಸೈನ್ ಮಾಡ್ತಾನೆ ಅಷ್ಟೇ. ಬರ್ಕೊ, ನೀನು 5,000 ಕೋಟಿ ವರ್ಷ ಬರಬೇಕು. ಎಷ್ಟು ಹೆಣ್ಮಕ್ಳು ಬೇಕು ಕೇಳ್ಬೋದು, ಎಷ್ಟು ರಥಗಳು ಬೇಕು ಕೇಳ್ಬೋದು, ಎಷ್ಟು ಬಂಗಾರ ಬೇಕು ಕೇಳ್ಬೋದು, ಏನು ಐಶ್ವರ್ಯ ಬೇಕು, ಏನೇನು ಬೇಕು, ಯಾವುದು ಮನುಷ್ಯ ಕಲ್ಪನೆ ಮಾಡಬಹುದು ಮಾಡಬೇಕಾಗಲು ಎಲ್ಲವನ್ನೂ ಕೇಳ್ಕೊ, ಕೊಡ್ತೀನಿ. ಆದರೆ ಈ ಸತ್ಯದ ಬಗ್ಗೆ ಮಾತ್ರ ಕೇಳಬೇಡ. ಆಗ ನಚಿಕೇತ ಹೇಳ್ತಾನೆ, ಬೇಕಾಗಿಲ್ಲ ನನಗೆ. ನೀನೇ ಹೇಳ್ತಾ ಇದೀಯಾ, ಇದು ಕಷ್ಟ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿನ್ನಂತ ಹೇಳತಕ್ಕಂಥ ಜ್ಞಾನಿಗಳು ಸಿಗೋದು ಅಪರೂಪ. ಕಷ್ಟಪಟ್ಟ ಪುಣ್ಯ ಕಳಿಸಿದ್ರೆ ನನಗೆ ಯೋಗ್ಯತೆ ಇದ್ರೆ ನೀನೇ ಕರೆದೆಲ್ಲ ಸಬ್ರಾಜಿಗಳು ಕೊಡ್ತೀಯ. ಆದರೆ ನಿನ್ನಂತ ಹೇಳತಕ್ಕಂಥ ವ್ಯಕ್ತಿಗಳು ಸಿಗಲ್ಲ, ಅದರಿಂದ ನನಗೆ ಬೇಕಾಗಿಲ್ಲ ಅಂದಾಗ ಎವರಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ನಚಿಕೇತ, ಈ ಸುಖಗಳಿಗೋಸ್ಕರ ಬೇಕಾದಷ್ಟು ಯಾವ ಯಜ್ಞಾದಿಗಳನ್ನ ಮಾಡ್ತಾರೆ, ಆದರೆ ನೀನು ಮಾತ್ರ ಇದನ್ನೆಲ್ಲ ಬೇಡ ಅಂತೆಲ್ಲ ಯಾಕೆ? ಹಾಗೆ ಹೇಳ್ತಾನೆ, ನೋಡು, ಒಂದು ಇಲ್ಲಿವರೆಗೂ ಸೃಷ್ಟಿ ಆದಾಗಿಂದ
ಈ ಹಣದಿಂದ ಮನುಷ್ಯ ಸುಖವಾಗಿದ್ದಾನೆ ಅನ್ನೋದು ಎಲ್ಲೂ ಒಂದು ಉದಾಹರಣೆಯೂ ಇಲ್ಲ, ಎರಡಿಲ್ಲ, ಒಂದು ಉದಾಹರಣೆ ಇಲ್ಲ. ಅದು ಸುಖ ಇದ್ದಾಗ ಕಾಣುತ್ತಷ್ಟೇ ಹೊರತು ಸುಖ ಇಲ್ಲ. ಹಣದಿಂದನೇ ದುಃಖ. ನೀನು ಆಯುಸ್ ಹೇಳಿದೆಯಲ್ಲ, ನೀನು ಯಮಕಾಲ ನಿನ್ನೆ ಶಾಶ್ವತ ಇಲ್ಲ, ಇನ್ನೊಬ್ಬ ಯಮ ಬರ್ತಾನೆ ಎಲ್ಲ ರೂಲ್ಸ್ ಚೇಂಜ್ ಮಾಡ್ತಾನೆ, ಅದಕ್ಕೆ ಅದು ಕೂಡ ಇನ್ವ್ಯಾಲಿಡ್. ಸುಖ ದುಃಖ ಎಲ್ಲವೂ ಕೂಡ ಇನ್ವ್ಯಾಲಿಡ್. ಅದಕ್ಕೆ ನನಗೆ ಶಾಶ್ವತವಾದ ಸುಖ ಮಾತ್ರ ಬೇಕು. ನೋಡಿ, ಆ ಹುಡುಗರಿಗೆ ಅರ್ಥ ಆಯ್ತು. ಈ ಅರ್ಥ ಅನ್ನೋದು ಅನರ್ಥ ತರುತ್ತೆ, ನನ್ನನ್ನು ಈ ದುಃಖದಲ್ಲಿ ಮುಳುಗಿಸುತ್ತೆ, ಅದರಿಂದ ನೀನು ಅದನ್ನ ಬೇಕಾಗಿಲ್ಲ ಅಂತ ಹೇಳ್ಬೋದು. ಇದನ್ನೇ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಇವತ್ತೆಲ್ಲ ನಾವು ಏನೇನು ಯುದ್ಧಗಳನ್ನು ನೋಡ್ತೀವಿ, ಏನೇನು ವ್ರತಗಳನ್ನು ನೋಡ್ತೀವಿ, ಏನೇನು ಎಲ್ಲ ಪ್ರಾಬ್ಲಮ್ಗಳೆಲ್ಲ ನೋಡ್ತೀವಿ, ಈ ಹಣದಿಂದ. ಮಕ್ಕಳು ದುಡಿಯೋದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿದ್ರು, ದುಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಪ್ರಾಬ್ಲಮ್, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಎಲ್ಲರೂ ಸ್ಟಾರ್ಟ್. ನಾವು ಕೂಡ ದೂರ ಆಗ್ತಾರೆ ಸ್ವಾರ್ಥದಿಂದ. ಎಲ್ಲರೂ ನಾವು ಕೂಡ ಹಣ ಸಮಸ್ಯೆಯನ್ನು ಬರುತ್ತೆ. ಯಾವಾಗ ಹಣಕ್ಕೆ ಉದ್ದೇಶ ಇಲ್ಲದಿದ್ದಾಗ, ಹಣ ಯಾವಾಗ ಉದ್ದೇಶವಾಗಬೇಕು, ಅದಕ್ಕೆ ದಾರಿ ಆಗಬೇಕು. ಹಣವೇ ಗುರಿ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರಾಮಕೃಷ್ಣ ಮಾಸ್ಟರ್ ಹೇಳ್ತಾರೆ, ಒಳ್ಳೆ ರೀತಿಯಿಂದ ಬೆಳೆಸು, ಅದು ಜೀವನವನ್ನು ಮಾಡುವ ರೀತಿ ಇರಬೇಕು. ಅದರಿಂದ ಸಾಧು ಸಂತರ ಸೇವೆ ಆಗಬೇಕಿದ್ರೆ, ಇನ್ನೊಬ್ಬರ ಬಡವರ ಸೇವೆ ಆಗಬೇಕಿದ್ರೆ ಅದರಿಂದ ಒಳ್ಳೆಯದೇ. ಆದರೆ ಹಣ ಜೀವನದ ಉದ್ದೇಶ ಅಲ್ಲ. ಅಗತ್ಯಕ್ಕಿಂತ ಹೆಚ್ಚು ಹಣ ಜಾಸ್ತಿ ಬಂತಂದ್ರೆ ಅದು ಅನರ್ಥವನ್ನು ಉಂಟು ಮಾಡುತ್ತೆ. ಬಟ್ ಅಗತ್ಯ ಎಷ್ಟು ಅಂತ ಯಾರು ಕೂಡ ಡಿಸೈಡ್ ಮಾಡೋಕ್ಕಾಗದೆ ಮಾಹಿತಿ. ಅದರಿಂದ ಈಗ ಹೇಳ್ತಾರೆ, ಅದು ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿ ತಥಾ ಸುಖಲೇಶ ಸತ್ಯಂ. ಇದರಲ್ಲಿ ಸತ್ಯವಾಗಿ ಸುಖವು ಸ್ವಲ್ಪವೂ ಕೂಡ ಇಲ್ಲ. ಯಾಕೆ? ಪುತ್ರಾದಪಿ ಧನಭಾಗ ಪ್ರೀತಿ. ಐಶ್ವರ್ಯವಂತರಿಗೆ ತಮ್ಮ ಮಕ್ಕಳಿಂದಲೇ ಭೀತಿ ತಪ್ಪಿದ್ದಾರೆ. ಇವತ್ತೆಲ್ಲ ಇದು ಸರ್ವತ್ರ ಆರಾಧನೆ ಕಾಲದಲ್ಲಿ ಯಾರ್ಯಾರ ವಂಶ, ಯಾರು ಶ್ರೀಕೃಷ್ಣನ ಮಾವ ತನ್ನ ತಂದೆನ ಜೈಲಾಗಿದ್ದಾಗೆ ರಾಜ್ಯಕ್ಕೋಸ್ಕರ, ಬೇರೆ ಬೇರೆಲ್ಲ ಯುದ್ಧ ಮಾಡಿದ್ದಕ್ಕೆ ಗೋಸ್ಕರ ಪ್ರತಿಯೊಂದು ಕೂಡ ನಾವು ನೋಡ್ತೀವಿ. ಎಲ್ಲರೂ ಕೂಡ ಅದೇ ತೋರಿಸುವುದರಿಂದ ಈ ಹಣದ ಬಗ್ಗೆ ನೀನು ಎಲ್ಲವನ್ನು ಬಿಟ್ಟುಬಿಡು, ಹಣವೇ ಜೀವನದ ಗುರಿಯಲ್ಲ ಅಂತೇಳಿ. ಯಾವತ್ತಿದ್ದು ಭಾರತದ ಸತ್ತ ಸಾವು ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ವೃಚ್ಚತಿ ದೇಹಿ. ಹಣವನ್ನು ಸಂಪಾದಿಸುತ್ತಿರುವವರಿಗೆ ಮೆಂಟಲಿಸ್ಟರು ಇವನಲ್ಲಿ ಆಸಕ್ತರಾಗಿರುವರು. ಇವನು ವೃಕ್ಷನಾದಾಗ ಇವನ ಮನೆಯಲ್ಲಿಯೇ ಇವನನ್ನು ಯಾರು ವಿಚಾರಿಸುವವರು ಇಲ್ಲ. ಅಟ್ಲೀಸ್ಟ್ ಕೆಲವು ಜನ ಪಾಪ ಓಲ್ಡ್ ಏಜ್ ಹೋಗಿ ಸೇರಿಸ್ತಾರೆ, ಹೋಗಿ ಪರವಾಗಿಲ್ಲ ಅಂತ. ಕೆಲವು ಮನೆಯಲ್ಲಿ ಅದನ್ನು ಕೂಡ ಸೇರಿಸಲ್ಲ. ಇವತ್ತು ನಾವು ನೋಡ್ತೀವಿ, ಎರಡು ಜಾಸ್ತಿ ಆಗಿರೋದು ಹಾಸ್ಟೆಲ್ಗಳು. ಚಿಕ್ಕ ಮಕ್ಕಳಿಗೆ ಹಾಸ್ಟೆಲ್ಗಳು ಜಾಸ್ತಿ ಆಗಿದ್ದಕ್ಕೆ ಅಪ್ಪ ಅಮ್ಮ ಸಾಕಾಗಲ್ಲ. ಇವ್ರು ಬೆಳೆದ ಮೇಲೆ ಅಪ್ಪ ಅಮ್ಮ ಸಾಕಾಗಲ್ಲ, ಓಲ್ಡ್ ಏಜ್ ಹೋಗ್ಬಿಟ್ಟು ಜಾಸ್ತಿ ಆಗಿದೆ. ಒಂದ್ಸರಿ ಒಬ್ಬ ಹುಡುಗ ಹೋಗ್ತಾ ಇದ್ದಾರೆ. ಆಗ ಅವ್ರ ತಂದೆ ಚಿಕ್ಕ ಹುಡುಗ ತಂದೆ ತಾಯಿಗಳೆಲ್ಲ ಗಾಡಿಯಲ್ಲಿ ಹತ್ತಿಸ್ಕೊಂಡು ಹೋಗ್ತಾ ಇದ್ದ. ಅಪ್ಪ ಅಮ್ಮನಿಗೆ ಹೇಳ್ದ, ನಾನು ಜಾತ್ರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತೇಳಿ. ಆ ಹುಡುಗ ಚಿಕ್ಕ ಹುಡುಗ, 4-5 ವರ್ಷದ ಹುಡುಗ, ಅವನು ಕೂಡ ಹಠ ಮಾಡಿದ, ನಾನು ಬರ್ತೀನಿ. ಇಲ್ಲ, ಬೇಡ 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 ಅಂತ ಕೇಳಲಿಲ್ಲ. ನಾನು ಬರ್ತೀನಿ ಅಂದಾಗ ಆ ಹುಡುಗನು ಕೂಡ ಎತ್ತಿ ಗಾಡಿಯಲ್ಲಿ ಕೂರಿಸ್ಕೊಂಡು ಅಪ್ಪ ಹೋಗ್ತಾನೆ. ಹೋಗ್ತಾ 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 ಒಂದು ಕಾಡಿನ ದಾರಿಗೆ ಹೋಗ್ತಾರೆ. ಕಾಡಿನ ದಾರಿಯಲ್ಲಿ ಹೋಗ್ಬಿಟ್ಟು ಗಾಡಿಯನ್ನು ನಿಲ್ಲಿಸಿ ಒಂದು ಸಲಿಗೆ ಕುತ್ತಿಗೆಯನ್ನ ತಗೊಂಡು ಅವರ ಅಪ್ಪ ಎಲ್ಲೋ ಕಾಡೊಳಗಡೆ ಹೋಗ್ತಾನೆ. ಈ ಹುಡುಗನು ಕೂಡ ಒಂದು ಅವರ ಅಪ್ಪನಿಂದ ಹೋಗ್ತಾನೆ. ಯಾಕೆ? ನಮ್ಮಪ್ಪ ಹೇಳಿದ್ರು ಜಾತ್ರೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಈಗೆಲ್ಲೋ ಕಾಡಲ್ಲಿ ಹೋಗಿ ಸಂಜೆ ಗುಡ್ಲೆಯನ್ನು ತಗೊಂಡು ಏನೋ ಮಾಡಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತೇಳಿ ನೋಡಿ ನೋಡೋದು ಮಾಡೋಗ್ತಾ ಇದ್ದೀನಿ. ಕೇಳಪ್ಪ, ನೀನು ಹೇಳಿದ್ರೆ ನಮ್ಮನ್ನೆಲ್ಲ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ, ಇಲ್ಲಿ ನೋಡಿದ್ರೆ ನೀನೇನು ಮಾಡ್ತೀನಿ, ಗುಂಡಿ ತೆಗಿತಾ ಇದೆಯಲ್ಲ, ಏನು ಅಂತ ಕೇಳಿದಾಗ, ಇಲ್ಲ ನೋಡು, ನಿಮ್ಮಮ್ಮ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ತುಂಬ ಗಲಾಟೆ ಮಾಡ್ತಾರೆ, ಇಲ್ಲ ಓಡಿಸು ಇಲ್ಲ ಸಾಯಿಸು ಅಂತ ಇದ್ದಾನೆ. ಅದಕ್ಕೆ ನಮ್ಮ ಮಕ್ಕಳಾದವರ ಕರ್ತವ್ಯ ಇದೆಲ್ಲ ಮಾಡಬೇಕು, ಸತ್ತ ಮೇಲೆ ಊಟ ಆಗಬೇಕು, ಅದಕ್ಕೆ ಮೊದಲೇ ಊಟ ಆಗ್ತಾ ಇದ್ದ ಕರ್ತವ್ಯ ಮಾಡ್ತಾ ಇದ್ದೀನಿ. ಆ ಮಗುಗೆ ಏನು ಅರ್ಥ ಆಗುತ್ತೆ ಅಂತ ಹೇಳ್ದ. ಎಲ್ಲ ಗುಂಡಿ ತಂದು ಈ ಅಪ್ಪ ಅಮ್ಮನ ಕರ್ಕೊಂಡ್ಬರೋಣ ಅಂತ ಹೋದಾಗ ಈ ಹುಡುಗ ಹೋಗಿ ಪಕ್ಕದಲ್ಲಿ ಹೋಗಿ ಗುಂಡಿ ತೆಗಿತಾ ಇದ್ದಾರೆ. ಏನು ಮಾಡ್ತೀವಿ ಬಾ ಅಂದ್ರೆ, ನಮ್ಮಪ್ಪನ ನಾನು ಉಣ್ಣಾಕ್ಬೇಕು, ನಿನ್ನ ಕರ್ತವ್ಯ ಅಂದರೆ ನನ್ನ ಕರ್ತವ್ಯ ಕೂಡ ನಮ್ಮ ಅಪ್ಪ ಅಪ್ಪನ ಉಣ್ಣಾಕಬೇಕು, ಅದಕ್ಕೆ ನಾನು ಗುಂಡಿ ತೆಗಿ. ಆಗ ಅವನಿಗೆ ಜ್ಞಾನವೂ ಯಾರು? ಯಾಕೆ? ನಮ್ಮಲ್ಲಿ ಆ ಪ್ರೀತಿ ಎಲ್ಲಿವರೆಗೂ ನಮ್ಮಲ್ಲಿ ಜೀವನ ಶಕ್ತಿ ಇರುತ್ತೋ ಅಲ್ಲಿವರೆಗೂ
ಎಲ್ಲರೂ ಕೂಡ ನಮ್ಮಲ್ಲಿ ಆಸಕ್ತಿ ಆಗ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ನಮ್ಮಲ್ಲಿ ಏನಾದರೂ ಅನುಕೂಲಗಳಿಂದಾಗ ಎಲ್ಲರೂ ಕೂಡ ನೆಂಟರಾಗ್ತಾರೆ, ಬಂಧುಗಳಾಗ್ತಾರೆ, ಪ್ರೀತಿಯಿಂದ. ಯಾವಾಗ ನಮ್ಮಲ್ಲಿ ಏನು ಇರಲ್ವೋ ಆಗೆಲ್ಲರೂ ಕೂಡ ಶತ್ರುಗಳಾಗ್ತಾರೆ. ಇದನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಶಂಕರಾಚಾರ್ಯರ ವಾಕ್ಯದ ಯಾವಾಗ ಕೂಡ ವಯಸ್ಸಾದ ಮೇಲೆ ಪ್ರೀತಿಯಿಂದ ನೋಡ್ಕೊಳ್ಳೋದು ಬಹಳ ಕಮ್ಮಿ ಇದ್ದಾರೆ. ಎಲ್ಲೋ ಅಪರೂಪಕ್ಕೆ ಎಷ್ಟೋ ಪುಣ್ಯ ಮಾಡಿದ್ರೆ ಅಂತ ಮಕ್ಕಳು ಸಿಗ್ತಾರೆ. ಅದಕ್ಕೆ ನಾವು ತುಂಬ ಪುಣ್ಯ ಮಾಡಿರ್ಬೇಕಿಲ್ಲ ಅಂತಂದರೆ ವಯಸ್ಸನ್ನು ಹೇಳಿದ್ರೆ ಅದು ಒಂಥರ ಪ್ರಾಬ್ಲಮ್. ಅದನ್ನ ನೀನು ಯಾವಾಗಲೂ ಚಿಂತನೆ ಮಾಡ್ತಾ ಇರು. ಇದೆಲ್ಲ ನಮಗೆ ನಿರಂತರವೂ ಕೂಡ ಯೋಚನೆ ಮಾಡತಕ್ಕಂಥ ಮಾತುಗಳು. ಈ ವಿಚಾರವನ್ನು ನೀನು ತಲೆಯಲ್ಲಿ ಇಟ್ಟುಕೋ. ಚೆನ್ನಾಗಿದ್ದರೆ ಭಗವಂತ ನಾನೆಲ್ಲ ಕರ್ಕೊಂಬ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಚೆನ್ನಾಗಿ ಇನ್ನೊಬ್ಬರಿಗೆ ಏನು ಸೇವೆ ಮಾಡಿಸ್ಕೊಂಡು ಹೋಗ್ಬಾರ್ದು. ಅಂತಹ ಸ್ಥಿತಿಯನ್ನು ನಾವು ತರಬಾರ್ದು. ಚೆನ್ನಾಗಿದ್ದರೆ ಒಮ್ಮೆಲ್ಲ ಆಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ. ಯಾಕಂತ ಹೇಳಿದ್ರೆ ವಯಸ್ಸಾದ ಮೇಲೆ ಇವನ ಮನೆಯಲ್ಲಿ ಇವನನ್ನು ಕೂಡ ಯಾರು ವಿಚಾರಿಸಲಾರರು. ಇದರಿಂದ ಜೀವನದ ವಾಸ್ತವಿಕತೆಯನ್ನು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ನಾವು ಅದನ್ನು ಒಪ್ಪಿಕೊಂಡು ಆ ಜೀವನವನ್ನು ಸಾರ್ಥಕಗೊಳಿಸಲು ಬರಬೇಕು. ಯಾಕಂತಂದ್ರೆ ನಾವು ಇದು ದಿನನಿತ್ಯ ನೋಡೋದ್ರಿಂದ ಈ ಜೀವನದಲ್ಲಿ ವೃದ್ಧಾಪ್ಯದಲ್ಲಿ ವೈರಾಗ್ಯ ಬೇಕು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಹೇಳ್ತಾನೆ, ಪ್ರತಿಯೊಬ್ಬ ಸಾಧಕನಾದವನು ಕೂಡ ಈ 4 ವಿಚಾರಗಳಲ್ಲಿ ದೋಷವನ್ನು ನಿತ್ಯವೂ ಮನಸ್ಸಿಗೆ ತೋರಿಸಬೇಕು. ಯಾವುದರಲ್ಲಿ? ಜನ್ಮ ಎಷ್ಟು ಕಷ್ಟ. ಒಂದು ತಾಯಿ ಗರ್ಭದಲ್ಲಿ 9 ತಿಂಗಳು ಇರಬೇಕಾದ್ರೆ ಎಷ್ಟು ಕಷ್ಟ. ಚಿಕ್ಕ ಜಾಗದಲ್ಲಿ ಇರಬೇಕಾದ್ರೆ ಎಷ್ಟು ಕಷ್ಟ. ಉಷ್ಣ ಏನು ಮಲ ಮೂತ್ರ ಅದೆಲ್ಲ ಬದುಕಬೇಕಲ್ಲ ಅಂತ ಭಾವನೆಯನ್ನು ವೃತ್ತಿ ಮನಸ್ಸಿಗೆ ಹೇಳಿ ವೈರಾಗ್ಯವನ್ನು ತರಬೇಕು. ಜರ ವೃದ್ಧಾಪ್ಯದಲ್ಲಿ ಓಲ್ಡ್ ಏಜ್ ನೋಡ್ಕೊಂಡ್ಬರ್ಬೇಕು. ಎಷ್ಟು ಕಷ್ಟ. ಯಾರು ಕೂಡ ನೋಡ್ಕೊಂಡಿರಲ್ಲ, ಮನೆಯಲ್ಲೇ ನೋಡ್ಕೊಂಡಲ್ಲ, ಇನ್ಯಾರು ನೋಡ್ಕೊಳ್ತಾರೆ. ಜರ ಇದೆಲ್ಲ ಬರುತ್ತೆ, ವಯಸ್ಸಾಗುತ್ತೆ, ವ್ಯಾಧಿ, ಎಷ್ಟು ರೋಗಗಳೆಲ್ಲ ಬರುತ್ತೆ. ಎಲ್ಲ ಯಾರು ಔಷಧಿ ತಂದು ಕೊಡ್ತಾರೆ, ಯಾರು ಕೇರ್ ಮಾಡ್ತಾರೆ, ಯಾರು ಮಾಡಲ್ಲ. ಈ ದುಃಖ ತಾಪತ್ರಯಗಳಲ್ಲಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಈ 3 ರೀತಿಯಲ್ಲೂ ಕೂಡ ದುಃಖಗಳು ಬರಬಹುದು. ಯಾವ ಬರುತ್ತೆ ಆಗುತ್ತಿಲ್ಲ. ಆದಿಭೌತಿಕವಾಗಿ ಬರಬಹುದು, ಆಧ್ಯಾತ್ಮಿಕ ಬರಬಹುದು, ಆದಿದೈವಿಕ. ನೋಡಿ, ಕೆಲವೊಮ್ಮೆ ಸಾಯ್ತಲ್ಲ, ಕೋವಿಡ್-19 ಆಯಿತು, ಎಷ್ಟು ಮಕ್ಕಳು ಇದ್ದಾರೆ ಗೊತ್ತಿಲ್ಲ, ಅನಾಥರೇ ಗೊತ್ತಿಲ್ಲ. ಕೊರೋನಾ ಬಂದಾಗ ಯಾರು ಮಕ್ಕಳು ಸತ್ತೋದ್ರ, ತಂದೆ ಸತ್ತೋದ್ರ, ತಾಯಿ ಸತ್ತೋದ್ರ ಯಾರು ಗೊತ್ತಿಲ್ಲ. ಆಸ್ಪತ್ರೆಗೆ ಹೋದರು, ಸ್ಮಶಾನಕ್ಕೆ ಹೊರಟೆ ಹೋದ್ರು, ಅವರು ದುಡ್ಡಿನ ಲೆಕ್ಕಕ್ಕೆ ಗೊತ್ತಿಲ್ಲ. ಮಕ್ಕಳು ಕೇರ್ ಟೇಕರ್ ಹೋದ್ರು, ಕೇರ್ ಹೋದ್ರು, ಅಲ್ಲೇ ಹೋಗಿದ್ರು, ಮತ್ತೆ ಯಾರು ನೋಡಲಿಲ್ಲ. ಈ ಎಲ್ಲ ದುಃಖಗಳನ್ನ ನಿರಂತರವೂ ಅದಕ್ಕೆ ಬುದ್ಧ ಹೇಳಿದ, ಪ್ರತಿನಿತ್ಯವೂ ಮೃತ್ಯುವಿನ ಬಗ್ಗೆ ಧ್ಯಾನ ಮಾಡಬೇಕು, ರೋಗದ ಬಗ್ಗೆ ಧ್ಯಾನ ಮಾಡಬೇಕು, ವೃದ್ಧಾಪ್ಯದ ಬಗ್ಗೆ ಧ್ಯಾನ ಮಾಡಬೇಕು. ಏನ್ ಮಾಡಿದ್ರೆ ಏನಾಗುತ್ತೆ? ವೃದ್ಧಾಪ್ಯ ಬಂದಾಗ ಕೂಡ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ಯಾಕೆ? ಪ್ರತಿನಿತ್ಯ ಅದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ವೃದ್ಧಾಪ್ಯ ಬಂದಾಗ ನನಗೆ ದುಃಖ ಆಗಲ್ಲ. ಯಾಕೆ? ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಮಾನಸಿಕವಾಗಿ ನಿಶ್ಚಿತವಾಗಿರ್ತೀನಿ, ಭೌತಿಕವಾಗಿ ಏನೋ ಕೆಲವು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಜನ್ಮ ಮೃತ್ಯು ಜರಾವ್ಯಾಧಿ ಈ ದೋಷಗಳನ್ನು ನಿರಂತರವಾಗಿ ಆಧ್ಯಾತ್ಮಿಕ ಸಾಧನೆ ತೋರಿಸಬೇಕೆ. ಅದು ವೈರಾಗ್ಯವನ್ನು ಹುಟ್ಟಿಸಲು ಸಹಾಯ ಮಾಡುತ್ತೆ. ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಸುಖಕ ಕ್ರಿಯತೆ ರಾಮಭೋಗ ಪಶ್ಚಾದ್ಯಂತ ಶರೀರೇ ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ಮುಂಚತಿ ಪಾಪಾಚರಣಂ. ಸುಖಕ್ಕಾಗಿ ಪುರುಷನು ಸ್ತ್ರೀಯೊಡನೆ ವಿರೋಧಿಸುವನು. ಅನಂತರ ಅಯ್ಯೋ, ಶರೀರದಲ್ಲಿ ರೋಗ ಉಂಟಾಗುವುದು. ಜಗತ್ತಿನಲ್ಲಿ ಎಲ್ಲರಿಗೂ ಮೃತ್ಯುವೇ ಚರಮ ಗತಿಯಾಗಿದ್ದರೂ ಪಾಪ ಕಾರ್ಯವನ್ನು ಜನರು ತ್ಯಜಿಸುವುದಿಲ್ಲ. ನಾವು ಎಷ್ಟು ಜೀವನವನ್ನು ಎಂಜಾಯ್ ಮಾಡಿದ್ರೆ ಅಷ್ಟು ರೋಗಗಳು ಬಂದೇ ಬರುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳಿಗೆಲ್ಲ ಡಯಾಬಿಟಿಕ್ ಬರ್ತಾ ಇದೆ. ಚಿಕ್ಕ ವಯಸ್ಸಿಗೆ ಹುಟ್ಟಿದಾಗಲೇ ಬ್ರೈನ್ ಆಗಿರ್ತಾರೆ, ಹುಟ್ಟಿದಾಗಲೇ ಹಾರ್ಟ್ ಪ್ರಾಬ್ಲಮ್. ದೊಡ್ಡದಾದ ಮೇಲೆ ಬಂದರೆ ಪರವಾಗಿಲ್ಲ, ಇಡೀ ಲೈಫ್ ಅವ್ರು ಹೆಂಗಿರಬೇಕು. ಎಷ್ಟು ಕಷ್ಟ, ಅವ್ರಿಗೂ ಕಷ್ಟ, ಪೇರೆಂಟ್ಸು ಕಷ್ಟ. ಯಾಕೆ? ಇದೆಲ್ಲ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ್ದು ಈಗ ಅನುಭವಿಸಿದರೆ, ನಾವು ಈಗ ಅನುಭವಿಸಿದ್ರೆ ಮುಂದೆ ಅದಕ್ಕೆ ಬೆಲೆ ಕೊಡಲೇಬೇಕು. ಯಾವಾಗ ಈ ಲೌಕಿಕವಾದ ವಸ್ತುಗಳನ್ನ ಅತಿಯಾಗಿ ನಾವು ಅನುಭವಿಸಿದ್ವೋ ಅದು ರೋಗದಲ್ಲಿ ಕೊನೆಗೊಳ್ಳುತ್ತದೆ. ಅದಕ್ಕೆ ಆಸ್ಪತ್ರೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಅದನ್ನ ಅನುಭವಿಸೋದನ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ? ಮನುಷ್ಯ
ಆರೋಗ್ಯವಾಗಿದ್ದಾನೆ. ಧರ್ಮ ವಿರುದ್ಧ ಅವಿರುದ್ಧ ಕಾಮ ಭರತೋಸ್ಮಿ. ಹೇ ಭರತ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವೇ ನಾನು ಆಗಿದ್ದೇನೆ. ಯಾವ ಸುಖವನ್ನು ನಾವು ಧರ್ಮಕ್ಕೆ ಸರಿಯಾಗಿ ಅನುಭವಿಸುವೋ ಅದು ಸುಖವನ್ನ ಕೊಡುತ್ತೆ. ಧರ್ಮಕ್ಕೆ ವಿರುದ್ಧವಾದ ಸುಖ ಇದೆಯೋ ಅದೆಲ್ಲ ರೋಗಗಳನ್ನ ತಂದು ಕೊಡುತ್ತೆ. ಆದರೂ ಕೂಡ ಮನುಷ್ಯ ಪಾಪಾಚರಣೆ ಬಿಡಲ್ಲ. ಅದಕ್ಕೇನ ಪ್ರಯತ್ನೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದೇವ ನಿಯೋಜಿತ. ಹೇ ಅರ್ಜುನ್ ಕೇಳ್ತಾನೆ, ಕೃಷ್ಣ, ಮನುಷ್ಯ ಯಾವುದಕ್ಕೂ ಪ್ರೇರಿತನಾಗಿ ಯಾರಿಂದಲೋ ಬಲವತ್ಕರವಾಗಿ ತಾನು ಪಾಪಾಚರಣೆಯಲ್ಲಿ ತನಗಿಷ್ಟವಿಲ್ಲದಿದ್ರೂ ಕೂಡ ಮಾಡ್ತಾನಲ್ಲ, ಆ ಶಕ್ತಿ ಯಾವುದು? ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ, ನಿರಂತರ ಮನುಷ್ಯ ಭೋಗ ವಸ್ತುಗಳನ್ನು ಅನುಭವಿಸಿ ನಿರಂತರವಾಗಿ ಆ ರೋಗಗಳನ್ನ ತಂದುಕೊಂಡು ಕೊನೆಗೆ ಆ ಮರಣಕ್ಕೆ ಶರಣಾಗ್ತಾನೆ. ಆದರೂ ಕೂಡ ಮನುಷ್ಯ ಪಾಪಾಚರಣೆಯನ್ನು ಬಿಡಲ್ಲ. ಇದು ಶಂಕರಾಚಾರ್ಯ ಮಾತು. ಇಲ್ಲಿ ಅರ್ಜುನನ ಪ್ರಶ್ನೆಯನ್ನು, ಯಾವುದಕ್ಕೆ ಒಳಗಾಗಿ, ಯಾವ ಶಕ್ತಿಗೆ ಒಳಗಾಗಿ ಮನುಷ್ಯ ನಿರಂತರವಾಗಿ ತನಗೆ ಇಚ್ಛೆ ಇಲ್ಲದಿದ್ದರೂ ಕೂಡ ಪಾಪಾಚರಣೆಯಲ್ಲಿ ತೊಡುತ್ತಾನೆ. ನೋಡಿ, ಹೆಂಗೆ ಆ ಥಾಟ್ಸ್ ಒಂದೇ ಥರ ಬರುತ್ತೆ. ಅಲ್ಲಿ ಕೃಷ್ಣ ಅವನಿಗೆ ಅರ್ಜುನಿಗೆ ಹೇಳ್ಬೇಕಾಯ್ತ ಜ್ಞಾನವನ್ನು. ಅದು ಉತ್ತರ ಏನು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಮಾಶನೋ ಮಹಾಪಾಪ ವಿದ್ಯೇನ ಇವೈರಿಗಂ. ಏ ಅರ್ಜುನ, ಇದೆ ಆಸೆ, ಇದೆ ಕಾಮ, ಇದೆ ಕ್ರೋಧ, ಇದು ರಜೋಗುಣದಿಂದ ಉತ್ಪತ್ತಿಯಾಗಿದ್ದು. ಇದು ಮಹಾಪಾಪಿ ಅಂತ ತಿಳ್ಕೋ. ಅದನ್ನು ಎಷ್ಟು ಪೂರೈಸಿದ್ರು ಕೂಡ ಆಗಲ್ಲ. ಎಷ್ಟು ಕೊಟ್ಟರು ಕೂಡ ಬೆಂಕಿಗೆ ಎಷ್ಟು ಸೌದೆ ಹಾಕಿದ್ರು ಕೂಡ ತಿಂತಾನೇ ಇರುತ್ತೆ. ಅದೇ ರೀತಿ ಕಾಮವುಳ್ಳ ಮನುಷ್ಯನು ಅಷ್ಟೇ ಅನುಭವಿಸ್ತಾನೆ ಇರ್ತಾನೆ. ಎಷ್ಟೇ ರೋಗ ಬಂದರೂ ಕೂಡ ಅವನು ಬಿಡಲ್ಲ. ಅದರಲ್ಲಿ ಈ ಕಾಮ ಮತ್ತು ಕ್ರೋಧ, ಅದನ್ನೇ ಶ್ರೀರಾಮಕೃಷ್ಣರು ಸರಳ ಮಾತಿನಲ್ಲಿ ಹೇಳಿದ್ರು, ಕಾಮ ಕಾಂಚನ ಆಸಕ್ತಿ, ಅದೇ ಸಂಸಾರ ಅಂತೇಳಿ. ಮತ್ತು ಇನ್ನೊಂದು ಸುಂದರವಾದ ಒಂದು ಶುಭಾಷಿತ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಃ, ಪಾಪಸ್ಯ ಫಲಂ ನೆಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಮನುಷ್ಯನಿಗೆ ಪುಣ್ಯದ ಫಲ ಬೇಕಂತೆ. ಬೈ ಮಿಸ್ಟೇಕ್ ಆದರೂ ಕೂಡ ಅವರು ಪುಣ್ಯದ ಕೆಲಸವನ್ನ ಮಾಡಲ್ಲ. ಪುಣ್ಯದ ಫಲ ಬೇಕು, ಆದರೆ ಪುಣ್ಯದ ಫಲ ಬೇಡ. ಆದರೆ ಪಾಪದ ಫಲ ಬೇಡ, ಆದರೆ ಪಾಪವನ್ನ ಇಚ್ಛಾಪೂರ್ವಕವಾಗಿ ಮಾಡ್ತಾನೆ. ಇದೇ ಅಜ್ಞಾನ. ಅದನ್ನು ನಾವು ನಿರಂತರವಾಗಿ ಯೋಚನೆ ಮಾಡಬೇಕು. ಈ ಜೀವನ ಹೇಗೆ ಹೊರಟೋಗ್ಬಿಡುತ್ತೆ, ಸ್ಲಿಪ್ಪರ್ ಇದ್ದಲ್ಲಿ. ನಾವೇನಾದ್ರೂ ಜಾರಿಯಲ್ಲಿ ಜಾರಿ ಅಂತ ಹೇಳಿದ್ರೆ ಮನೇ ಹೋಗಿ ಹೋಗ್ತೀವಿ. ದಿನಯಾಮೀಯವು ಸಾಯಂಕಾಲ ಶಶಿರ ವಸಂತವು ಪುನರಾಯಾದ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚ ನಾಶ ವಾಯು. ಹಗಲು ರಾತ್ರಿಗಳು, ಅರುಣ ಸಂಧ್ಯೆಗಳು, ಶಿಶಿರ ವಸಂತಗಳು ಪುನಃ ಪುನಃ ಬರುತ್ತವೆ. ಕಾಲ ಆಟವಾಡುತ್ತಿದೆ, ಆಯಸ್ಸು ಸರಿಯುತ್ತಿದೆ, ಆದರೆ ವ್ಯರ್ಥವಾದ ಆಸೆಯು ಬಿಡುವುದಿಲ್ಲ. ಏನೇ ಅನುಭವಿಸಿದ್ರು ಕೂಡ ಮನುಷ್ಯನಿಗೆ ಆಸೆ ಇರೋದು ಬಿಡಲ್ಲ. ಪಾಶ ಆಶಾಪಾಶ ಶತೈಬದ್ಧ. ನೂರಾರು ಆಸೆಗಳಿಂದ ಮನುಷ್ಯ ಬಂಧಿಸಲ್ಪಟ್ಟಿದ್ದಾನೆ. ಶಂಕರಾಚಾರ್ಯರೇ ಮುಂದೆ ಹೇಳಂಗಿದೆ, ಬಾಲಾವಸ್ಥಾಯ ಕ್ರೀಡಾಸಕ್ತ, ಮಕ್ಕಳಿದ್ದಾಗ ಆಟ ಆಡಿ. ತರುಣಾವಸ್ಥಾಯ ತರುಣೀಸಕ್ತ, ವೃದ್ಧಾವಸ್ಥಾಯ ಚಿಂತಾಮಗ್ನ, ಪರಮೇ ಬ್ರಹ್ಮಣಿ ಗೋಪಿನಸಕ್ತ. ಈ ರೀತಿಯಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಆಟದಲ್ಲಿ ಮಕ್ಕಳಾಗಿ ಜೀವನವನ್ನು ನೋಡ್ಕೊತೇವೆ. ಯುವಕರಾಗಿದ್ದಾಗ ಭೋಗ ವಸ್ತುಗಳನ್ನು ಪಡಿಬೇಕು, ಎಂಜಾಯ್ ಮಾಡಬೇಕು, ಇದು ಪಡ್ಕೋಬೇಕು, ಅದು ಪಡ್ಕೋಬೇಕು, ನಾನಾ ರೀತಿಯ ಆಸೆ ಆಕಾಂಕ್ಷೆಗಳು ನಮ್ಮನ್ನ ಜೀವನಗಳು ಏನು ಮಾಡುತ್ತೆ, ಕೊನೆಯಲ್ಲಿ ಚಿಂತೆಯನ್ನು ಉಳಿಯುತ್ತೆ. ಅದರಲ್ಲಿ ನಾವು ನಮ್ಮ ಜೀವನವನ್ನು ಕಳಿತೀವಿ. ಆದರೂ ಬುದ್ಧಿ ಬರಲ್ಲ ಮನುಷ್ಯನಿಗೆ. ಹಾಗೆ ಮಾಡ್ತಾನೆ, ಕೊನೆಗೆ ಭಗವಂತನಲ್ಲಿ ಒಬ್ಬರು ಕೂಡ ಮನಸ್ಸನ್ನ ಇಡಲ್ಲ ಅಂತ ಹೇಳ್ತಾರೆ. ಹೇಗೆ ಅದು ಜೀವನ ಸ್ವಲ್ಪ ಆಗ್ತಾ ಹೋಗ್ತಾ ಇರುತ್ತೆ. ರಾಮಕೃಷ್ಣ ಕೂಡ ಒಂದು ಕಥೆ ಹೇಳ್ತಾರೆ, ಹೇಗೆ ಆಸೆ ಬಿಡಲ್ಲ ಅಂತ ಹೇಳಿ. ಒಬ್ಬ ಸಾಯ್ತಾ ಇದ್ದಾನೆ, ಇನ್ನೇನು ಕೊನೆ ಉಸಿರು ಎಳಿಬೇಕು. ಆಗ ಮಕ್ಕಳೆಲ್ಲ ಸುತ್ತಮುತ್ತ ಕೂತಿದ್ದಾರೆ. ಆಗ ಅವ್ರು ಹೇಳ್ತಿರ್ತಾರೆ, ನೋಡಿ ಮಕ್ಕಳೇ, ನಾನು ಸಾಯ್ತಾ ಇದ್ದೀನಿ, ನೀವೆಲ್ಲ ಕೂತಿದ್ದೀರಿ, ದೀಪ ಜಾಸ್ತಿ ಉಳಿಸ್ತಾ ಇದ್ದೀರಿ, ಸ್ವಲ್ಪ ದೀಪವನ್ನು ಸಣ್ಣದು ಮಾಡಿ, ಎಣ್ಣೆ ಖರ್ಚಾಗ್ತಾ ಇದ್ದೀರಿ. ಅವನು ಸಾಯ್ತಾ ಇದ್ದೀನಿ ಅಂತ ಯೋಚನೆ ಮಾಡಲ್ಲ, ಆದ್ರೆ ದೀಪದ ಎಣ್ಣೆ ಖರ್ಚಾಗ್ತಾ ಇದೆ, ಇವನು ಎಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ. ಆದ್ರೆ ಆಸೆ ಇದ್ದು ಅಷ್ಟು ಅಂತರಾಳಕ್ಕೆ ಹೋಗ್ತಾ ಇರ್ತದೆ. ಒಬ್ಬ ತಂದೆ ಇದ್ದಂತೆ, ತಂದೆ ಬಹಳ ಜೀವನ, ಈಗೇನು ಸಾಯ ವಯಸ್ಸು ಬಂದು ಅವರೆಲ್ಲ ಆಸೆ ಹೇಳ್ತಿದ್ದಾರೆ. ಕೊನೇ ಆಸೆ ಏನು ಬೇಕು, ಮಕ್ಕಳು ಅವನ ಬಾಯಿಗೆ ಗಂಗಾಜಲವನ್ನು ಬಿಡಬೇಕು, ಅವನ ಬಾಯಿಯಿಂದ ದೇವರ ಹೆಸರು ಕಳಿಸ್ಬೇಕು. ಆದ್ರೆ ಅವನು ಬಾಯಿ ಬಿಡ್ತಾ ಇಲ್ಲ. ಹಂಗೆ ಸತ್ತೋಗ್ಬಿಟ್ಟ. ಸತ್ತೋದ ತಕ್ಷಣ
ಮಾಡಿದ್ರು, ಅವನು ಎಲ್ಲಿ ಕೀ ಇಟ್ಟಿದ್ದಾನೆ, ಟ್ರೆಸರಿ ಕೀ ಹುಡುಕಿದ್ರು, ವಾಪಸ್ ಹೋಯ್ದಂತೆ ನೋಡಲಿಲ್ಲ. ಕೊನೆಗೆ ಎಲ್ಲ ಭಸ್ಮ ಆದ್ಮೇಲೆ ಅವನ ಬಾಯಿನಲ್ಲಿ ಕೀ ಇದ್ದದ್ದು. ಕೀನ ಬಾಯಿನಲ್ಲಿ ಇಟ್ಟು ಸತ್ತೋಗ್ಬಿಟ್ಟಿದ್ದಾನೆ. ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಅಂತ ಆದರೆ ನಾನು ಜೊತೆ ತಗೊಂಡು ಹೋಗ್ತೀನಿ. ಅಷ್ಟು ಆಸೆಯ ಭಾಗ್ಯಗಳು ಅಷ್ಟು ನಮ್ಮ ಅಂತರಾಳಕ್ಕೆ ಹೋಗಿರುತ್ತೆ. ಆ ಇಲ್ಲಿಂದ ಮುಕ್ತರಾಗಬೇಕಾದ್ರೆ ಏನೇನು ಚಿಂತನೆ ಮಾಡಬೇಕು, ಏನೇನು ಸಾಧನೆ ಮಾಡಬೇಕು, ಯಾವ ರೀತಿ ಚಿಂತನೆ ಮಾಡಿದರೆ ಅದೆಲ್ಲ ನಮ್ಮಿಂದ ಹೋಗುತ್ತೆ. ಇದನ್ನೆಲ್ಲ ಶಂಕರಾಚಾರ್ಯರು ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.